कार्मुकन्यस्तबाणः क्षपितदितुजसैन्यः सैन्यः क्षत्रियेष्वग्रगण्यः जलधिरचितसेतुर्जानकीतोषहेतुः पथिपतिगुणसान्द्रः पातु मां रामचन्द्रः। रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं। ಶ್ರೀಗುರುಭ್ಯೋ ನಮಃ. ಕೋದಂಡರಾಮಸ್ವಾಮಿಗೆ ನಮನಗಳನ್ನು ಸಲ್ಲಿಸಿ, ನಿಮಗೆಲ್ಲರಿಗೂ ಕೂಡ ನಮನಗಳನ್ನು ಅರ್ಪಿಸಿ, ಸೀತಾನ್ವೇಷಣೆಗೆ ಹೊರಟಂತಹ ಹನುಮಂತನ ಕಥಾನಕವನ್ನು ಇವತ್ತು ಪುನಃ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಸೀತೆಯನ್ನು ಎಲ್ಲಿಯೂ ಕಾಣದೆ ನಿರಾಶನಾದಂತಹ ಹನುಮಂತ ನಾನು ಹೇಗೆ ಮರಳಿ ಹೋಗಬೇಕು, ನನ್ನವರಿಗೆ ಹೇಗೆ ಮುಖವನ್ನು ತೋರಿಸಬೇಕು ಅಂತ ಚಿಂತಾಕ್ರಾಂತನಾದ. ಆದರೆ ಪುನಃ ಯಾವತ್ತೂ ಅನಿರ್ವೇದ ಒಳ್ಳೆಯದಲ್ಲ, ಯಾವ ವಿಚಾರದಲ್ಲಿಯೂ ವೈರಾಗ್ಯ ಬರಬಾರದು, ಉತ್ಸಾಹದಿಂದ ಕಾರ್ಯಪ್ರವೃತ್ತನಾಗಬೇಕು ಅಂತ ತನಗೆ ತಾನೇ ಹೇಳಿಕೊಂಡು ಪುನಃ ಮನಸ್ಸಿಗೆ ಬಲ ತುಂಬಿಸಿಕೊಂಡು, ಈವರೆಗೆ ನಾನು ಎಲ್ಲಿ ಸೀತೆಯ ಅನ್ವೇಷಣೆಯನ್ನು ಮಾಡಲಿಲ್ವೋ ಅಂತಹ ಜಾಗವನ್ನೆಲ್ಲ ಪುನಃ ನಾನು ಅನ್ವೇಷಣೆ ಮಾಡ್ತೇನೆ ಅಂತ ಹೊರಟ. ರಾತ್ರಿ ಏರುತ್ತಾ ಇದೆ. ಅವನ ಸೀತಾನ್ವೇಷಣೆಯ ವೇಗ ಎಷ್ಟಿತ್ತು ಎನ್ನುವುದನ್ನು ಹೇಳ್ತಾರೆ. ವಿಮಾನಾತ್ತು ಸುಸಂಕ್ರಮ್ಯ ಪ್ರಾಕಾರಂ ಹರಿಯೂಥಪಃ ಹನುಮಾನ್ ವೇಗವಾನ್ ಆಸೀದ್ ಯಥಾ ವಿದ್ಯುದ್ಘನಾಂತರೇ. ಮೇಘದ ಮಧ್ಯದಲ್ಲಿ, ವಿದ್ಯುದ್ಘನಾಂತರ, ಮೇಘದ ಮಧ್ಯದಲ್ಲಿ ಮಿಂಚು ಬಳ್ಳಿ ಹೇಗೆ ಪಟ್ಟನೆ ಮೂಡಿ ಮರೆಯಾಗುತ್ತದೋ ಅಷ್ಟು ವೇಗವಾಗಿ ಅವನು ಒಂದೊಂದು ಜಾಗದಿಂದ ಆ ಜಾಗವನ್ನು ನೋಡಿ ಮರೆಯಾಗ್ತಿದ್ದ ಅಂತ. ಆದರೆ ಅವನ ದೃಷ್ಟಿ ಎಷ್ಟು ಸೂಕ್ಷ್ಮ ಅಂದರೆ ಒಂದು ಕ್ಷಣಕಾಲ ಆ ಜಾಗವನ್ನು ನಿರೀಕ್ಷಿಸಿದರೂ ಎಲ್ಲವನ್ನೂ ಸೆರೆ ಹಿಡಿಯುವಂತಹ ದೃಷ್ಟಿ. ಆದ್ದರಿಂದ ಒಂದು ಕ್ಷಣಕಾಲದಲ್ಲಿ ಒಂದು ಪ್ರದೇಶವನ್ನು ನೋಡಿ ಮುಂದೆ ಹೋಗ್ತಾ ಇದ್ದಾನೆ, ಅಷ್ಟು ವೇಗವಾಗಿ ಮುಂದೆ ಸಾಗಿದ್ದಾನೆ. ಹೀಗೆ ಒಂದಷ್ಟು ಜಾಗಗಳನ್ನು ಪುನಃ ಅನ್ವೇಷಣೆ ಮಾಡಿದ. ಆದರೂ ಕೂಡ ಸೀತೆ ಕಾಣಲಿಕ್ಕೆ ಸಿಗಲಿಲ್ಲ. ಪುನಃ ಅವನಿಗೆ ಚಿಂತೆ ಆರಂಭ ಆಯಿತು. ಇಷ್ಟು ಅನ್ವೇಷಣೆ ಮಾಡಿದರೂ ಸೀತೆ ಸಿಗ್ತಾ ಇಲ್ಲ ಅಂದರೆ ಸೀತೆ ಇದ್ದಾಳೋ ಇಲ್ಲವೋ ಎನ್ನುವ ಸಂದೇಹ ಪುನಃ ಅವನನ್ನು ಆವರಿಸಿತು. ಸಾಮಾನ್ಯ ಹೀಗೆಯೇ ಒಂದು ಕೆಲಸಕ್ಕೆ ಹೊರಟಾಗ ಏನೋ ಸಮಸ್ಯೆಗಳು ಎದುರಾಗ ಒಂದು ವಿಧವಾದ ಚಿಂತೆ ನಮಗೆ ಬರ್ತದೆ. ಪುನಃ ಏನೋ ಸಮಾಧಾನ ಮಾಡಿ ಮುಂದೆ ಮುನ್ನುಗ್ತೇವೆ, ಪುನಃ ಸ್ವಲ್ಪ ಪ್ರಯತ್ನ ಮಾಡ್ತೇವೆ. ಆಗಲಿ ಅಂತಾದಾಗ ಪುನಃ ಹಿಂದೆ ಏನು ಚಿಂತೆಗಳು ಬಂದಿತ್ತೋ ಅದೇ ಚಿಂತೆಗಳೇ ಬರಲಿಕ್ಕೆ ಆರಂಭ ಆಗುತ್ತವೆ. ಅದರಿಂದ ಹನುಮಂತನಿಗೂ ಕೂಡ ಪುನಃ ಸೀತೆ ಇದ್ದಾಳೋ ಇಲ್ಲವೋ ಎನ್ನುವ ಸಂದೇಹ ಆರಂಭ ಆಯಿತು. ಕಿನ್ನು ಸೀತಾಥ ವೈದೇಹಿ ಮೈಥಿಲೀ ಜನಕಾತ್ಮಜ ಉಪತಿಷ್ಠೇತ ವಿವಶ ರಾವಣಂ ದುಷ್ಟಚಾರಿಣಂ. ಹೀಗೂ ಒಂದು ಸಂದೇಹ ಬಂತವನಿಗೆ. ಸೀತೆ ರಾಮನಲ್ಲೇ ನೆಟ್ಟ ಮನಸ್ಸುಳ್ಳವಳು ಹೌದಾದರೂ ಕೂಡ ಈ ದುಷ್ಟನಾದಂತಹ ರಾವಣನ ಪ್ರಭಾವದಿಂದ ಅವಳು ಎಲ್ಲಿಯಾದರೂ ರಾವಣನನ್ನೇ ಈಗ ಹೊಂದಿರಬಹುದೇ? ಉಪತಿಷ್ಠೇತ ವಿವಶ, ಅದು ಹೇಗೆ? ಬುದ್ಧಿಪೂರ್ವಕವಾಗಿ ಅಲ್ಲ, ಎಷ್ಟಿದ್ರೂ ಅಬಲೆ. ಆದ್ದರಿಂದ ತನ್ನನ್ನು ತಾನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಅನಿವಾರ್ಯವಾಗಿ ಅವನ ವಶವಾಗಿ ಹೋಗಿರಬಹುದೇ? ಅಥವಾ ಕ್ಷಿಪ್ರಂ ಉತ್ಪತತೋ ಮನ್ಯೆ ಸೀತಾಮಾದಾಯ ರಕ್ಷಸಃ ಬಿಭ್ಯತೋ ರಾಮಬಾಣಾನ್ ಬಾಣಾನಾಂ ಅಂತರಾಪತಿತಾ ಭವೇತ್. ಅಥವಾ ರಾವಣ ಸೀತೆಯನ್ನು ಒಯ್ಯುತ್ತಿರುವ ಸಂದರ್ಭದಲ್ಲಿ ರಾಮನಿಂದ ಪ್ರಯುಕ್ತವಾದಂತಹ ಬಾಣಕ್ಕೆ ಹೆದರಿ
ವಿವಶನಾದಂತಹ ರಾವಣನ ಕೈಯಿಂದ ಕೆಳಗೆ ಬಿದ್ದು ಮೃತಳಾಗಿರಬಹುದೇ? ರಾವಣ ಸೀತೆಯನ್ನು ಅಪಹರಿಸಿದ ನಂತರ ರಾಮನ ಪ್ರವೇಶ ಆದದ್ದು. ಹಾಗಾಗಿ ರಾವಣ ಹೋದ ದಿಕ್ಕಿಗಾಗಲಿ ಸೀತೆ ಹೋದ ದಿಕ್ಕಿಗಾಗಲಿ ರಾಮ ಏನು ಬಾಣ ಪ್ರಯೋಗ ಮಾಡಿದ್ದಿಲ್ಲ. ಆದರೆ ಹನುಮಂತನ ಆಲೋಚನೆ ಹೀಗೆ ಬಂತು, ರಾಮ ಬಾಣದಿಂದ ಹೆದರಿ ಓಡುತ್ತಿರುವಂತಹ ರಾಕ್ಷಸನ ಕೈಯಿಂದ, ಸಡಿಲವಾದ ಕೈಯಿಂದ ಬಿದ್ದು ಮೃತಳಾಗಿರಬಹುದು. ಅಂದರೆ ರಾವಣನಿಗೆ ರಾಮನ ಹೆದರಿಕೆ ಇದ್ದೇ ಇತ್ತು. ಆದ್ದರಿಂದಲೇ ರಾಮ ಲಕ್ಷ್ಮಣರನ್ನು ದೂರ ಕಳುಹಿಸುವ ಸಂಚನ್ನು ಮಾಡಿ ಯಾರೂ ಇಲ್ಲದಿರುವಾಗ ಸೀತೆಯನ್ನು ಅಪಹರಿಸಿತ್ತು. ರಾಮ ನಾನು ಅಪಹರಿಸಿಕೊಂಡು ಹೋಗ್ತಾ ಇರುವಾಗ ಬಾಣ ಪ್ರಯೋಗ ಮಾಡಿಯಾನು ಎಂಬ ಹೆದರಿಕೆ ಅವನಿಗೆ. ಯಾಕೆಂದರೆ ರಾಮನ ಬಾಣಕ್ಕೆ ಅದಕ್ಕೆ ದುಷ್ಪ್ರಯೋಜನ ಎನ್ನುವುದಲ್ಲ ರಾಮನ ಬಾಣ. ಅದು ಬಾಣ ಪ್ರಯೋಗ ಮಾಡಿದರೆ ಗುರಿ ಎಲ್ಲಿ ಉಂಟು ಅಲ್ಲಿಯವರೆಗದು ಸಾಗ್ತಲೇ ಇರ್ತದೆ. ಜಯಂತನ ಪ್ರಕರಣದಲ್ಲಿ ಇದು ಗೊತ್ತಾಗ್ತದೆ. ಜಯಂತ ಎಷ್ಟು ದೂರ ಓಡಿದ, ಎಷ್ಟು ಓಡಿದರೂ ಕೂಡ ರಾಮನ ಬಾಣ ಅವನನ್ನು ಬೆನ್ನಟ್ಟಿ ಬಂತು, ಕೊನೆಗೆ ರಾಮನಿಗೆ ಶರಣಾಗಬೇಕಾಯಿತು. ಆದ್ದರಿಂದ ರಾಮನ ಬಾಣದ ಮಹತ್ವ ಅದು. ಎಲ್ಲಿಯಾದರೂ ರಾಮ ಬಾಣ ಪ್ರಯೋಗ ಮಾಡಿದರೆ ಅದು ನನ್ನನ್ನು ಬೆನ್ನಟ್ಟಿದರೆ ಎಂಬ ಹೆದರಿಕೆ ರಾವಣನಿಗೆ ಇದ್ದಿದ್ದಿರಬಹುದು. ಹನುಮಂತ ಊಹಿಸು. ಹಾಗೆ ಹೆದರಿ ಓಡುತ್ತಿರುವಂತಹ ರಾವಣನ ಕೈಯಿಂದ ಅವಳು ತಪ್ಪಿಸಿ ಬಿದ್ದು ಮೃತಳಾಗಿದ್ದರೂ ಆಗಿರಬಹುದು. ಅಥವಾ ಹ್ರಿಯಮಾಣಾಯಾ ಪತಿ ಸಿದ್ಧ ನಿಷೇವಿತೆ ಮನ್ಯೇ ಪತಿತಂ ಆರ್ಯಾಯ ಹೃದಯಂ ಪ್ರೇಕ್ಷ ಸಾಗರಂ. ಮೊದಲೇ ರಾವಣನ ಕೈಯಲ್ಲಿ ಸಿಕ್ಕಿ ಭಯಭೀತಳಾಗಿದ್ದಾಳೆ. ಅಂಥವಳು ಆಕಾಶ ಮಾರ್ಗದಲ್ಲಿ ಸಮುದ್ರವನ್ನು ದಾಟಿ ಹೋಗುವ ಸಂದರ್ಭದಲ್ಲಿ ಆ ಭಯಾನಕವಾದ ಸಮುದ್ರವನ್ನು ನೋಡಿ ಅವಳ ಹೃದಯವೇ ನಿಂತೋಗಿರಬಹುದು. ಹೃದಯಾಘಾತದಿಂದ ಅವಳು ಮೃತಳಾದರೂ ಆಗಿದ್ದಿರಬಹುದು. ಅಥವಾ ರಾವಣಸ್ಯೋರು ವೇಗೇನ ಭುಜಾಭ್ಯಾಂ ಪೀಡಿತೇನ ಚ ತಯಾ ಮನ್ಯೇ ವಿಶಾಲಾಕ್ಷ್ಯ ತ್ಯಕ್ತಂ ಜೀವಿತಮಾರ್ಯಯ. ಆರ್ಯೆಯಾದಂತಹ ಆ ಸೀತೆ ರಾವಣನ ಭುಜಗಳ ಮಧ್ಯದಲ್ಲಿ ಸಿಕ್ಕಿ ಪೀಡಿತಳಾದಾಗ ಆ ಭುಜಮರ್ದನದ ಪೀಡೆಯಿಂದಲೇ, ಅಷ್ಟೋ ಗಟ್ಟಿಯಾಗಿ ಅವಳನ್ನು ಹಿಡ್ಕೊಂಡು ಹೋಗುವಾಗ ಆ ಭುಜಮರ್ದನದ ಪೀಡೆಯಿಂದಲೇ ಅವಳು ಪ್ರಾಣವನ್ನು ಬಿಟ್ಟಿದ್ದರೂ ಇರಬಹುದು. ಯಾಕೆಂದರೆ ಅವಳು ಅಷ್ಟು ಕೋಮಲೆ. ಆ ರಾವಣನ ಬಲವಾದ ಹಿಡಿತಕ್ಕೆ ಸಿಕ್ಕಿ ಅದರಿಂದಲೇ ಪ್ರಾಣ ಕಳೆದುಕೊಂಡಿದ್ದರೂ ಇರಬಹುದು. ಅಥವಾ ಅಹೋ ಕ್ಷುದ್ರೇಣ ಚಾನೇನ ರಕ್ಷಂತಿ ಶೀಲಮಾತ್ಮನಃ ಅಬಂಧುರು ಭಕ್ಷಿತಾ ಸೀತಾ ರಾವಣೇನ ತಪಸ್ವಿನಃ. ರಾವಣ ಸೀತೆಯನ್ನು ಒಯ್ದಾಯಿತು, ತನ್ನವಳನ್ನಾಗಿ ಮಾಡಿಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಟ್ಟಿರಬಹುದು. ಆದರೆ ಇವಳು ಸತಿ, ಯಾವ ಕಾರಣಕ್ಕೂ ರಾವಣನನ್ನು ನೋಡುವವಳಲ್ಲ. ಇದರಿಂದ ಸಿಟ್ಟುಗೊಂಡಂತಹ ರಾವಣ ಅವಳ ಭಕ್ಷಣೆಯನ್ನು ಮಾಡಿದ್ರೂ ಮಾಡಿರಬಹುದು. ರಾಕ್ಷಸರಿಗೆ ಮನುಷ್ಯ ಮಾಂಸ ಎನ್ನುವುದೇನು ನಿಷಿದ್ಧ ಏನಲ್ಲ, ಅವರಿಗೆ ಯಾವುದೂ ಆಗುತ್ತದೆ. ಹಾಗಾಗಿ ನನ್ನ ಮಾತನ್ನು ಕೇಳದೇ ಇರುವವಳು ಬದುಕಿರಬಾರದು ಅಂತ ಅವಳನ್ನು ಕೊಂದು ತಿಂದಿದ್ರೂ ತಿಂದಿರಬಹುದು. ಈ ಮಾತನ್ನು ಮುಂದೆ ರಾವಣ ಹೇಳ್ತಾನೆ, ನನ್ನ ಮಾತನ್ನು ನೀನು ಕೇಳದೇ ಇದ್ದರೆ, ನನಗೆ ವಶವಾಗದಿದ್ದರೆ ನಿನ್ನನ್ನು ಕೊಂದು ತಿಂತೇನೆ ಎನ್ನುವ ಮಾತನ್ನು ಆಡ್ತಾನೆ. ಆ ರೀತಿಯ ಊಹೆಯನ್ನು ಕೂಡ ಹನುಮಂತ ಮಾಡುತ್ತಾನೆ. ಅಥವಾ ರಾಕ್ಷಸೇಂದ್ರಸ್ಯ ಪತ್ನಿ ಭರಸಿತೆ ಕ್ಷಣ ಅದುಷ್ಟ ದುಷ್ಟಭಾವಾಭಿ ಭಕ್ಷಿತಾ ಸಾ ಭವಿಷ್ಯತಿ. ಅಥವಾ ರಾಕ್ಷಸನ ಮಡದಿಯರು, ಅವರೆಲ್ಲರೂ ರಾಕ್ಷಸಿಯರು, ದುಷ್ಟಭಾವದವರು. ನಮ್ಮ ಸ್ವಾಮಿಯ ಮಾತನ್ನು ಇವ ಕೇಳುವುದಿಲ್ಲ ಎನ್ನುವ ಕೋಪಕ್ಕೋಸ್ಕರ ಅವರೇ ಅವಳನ್ನು ಭಕ್ಷಿಸಿದ್ದರೂ ಇರಬಹುದು. ಇಂತಹ ಮಾತುಗಳನ್ನು ಕಾವಲಾಗಿದ್ದಂತಹ ರಾಕ್ಷಸಿಯರು ಹೇಳಿದ್ದುಂಟು. ಆ ರೀತಿಯೂ ಆಲೋಚನೆ ಮಾಡ್ತಾನೆ. ಸಂಪೂರ್ಣ ಚಂದ್ರ ಪ್ರತಿಮಂ ಪದ್ಮಪತ್ರ ನಿಭೇಕ್ಷಣಂ ರಾಮಸ್ಯ ಧ್ಯಾಯತಿ ವಕ್ತ್ರಂ ಪಂಚತ್ವಂ ಕೃಪಣಾಗತ. ಪೂರ್ಣಚಂದ್ರನಿಗೆ ಸಮಾನನಾದಂತಹ ಮುಖವುಳ್ಳ, ಪದ್ಮದಂತಿರುವ ಕಣ್ಣುಳ್ಳಂತಹ ರಾಮನನ್ನೇ ಧ್ಯಾನಿಸುವುದು ಎಂದ್ರೇನು? ಚಿಂತೆಯೇ ಅದು, ಚಿಂತಿಸುವುದು. ಸಾಮಾನ್ಯ ಯಾವ ಚಿಂತೆ ನಮಗೆ ನೋವನ್ನುಂಟು ಮಾಡುವುದಿಲ್ಲವೋ ಅದನ್ನು ಚಿಂತೆ ಎಂದು ಕರೀತೇವೆ. ಯಾವ ನಿರಂತರ ಚಿಂತನೆ, ಆಲೋಚನೆ ಯಾವುದು ಒಳಿತಿ ಕಾರಣ ಆಗ್ತದೋ ಅದನ್ನು ಧ್ಯಾನ ಅಂತ ಕರೀತೇವೆ. ಅದರಿಂದ ರಾಮನನ್ನೇ ನಿರಂತರ ಚಿಂತಿಸುವವಳಾಗಿ ಆ ಚಿಂತಾ ಪೀಡೆಗೆ ವಶಳಾಗಿ ಅವಳು ಮೃತಳಾಗಿದ್ದರೂ ಆಗಿರಬಹುದು. ಮೃತಳಾಗುವ ಸಂದರ್ಭದಲ್ಲಿ
ಸೀತೆ ಏನು ಮಾಡಿದ್ದಿರಬಹುದು, ಅವನ ಆಲೋಚನೆಗಳು ಹೇಳ್ತಾನೆ. ಹಾ ರಾಮ ಲಕ್ಷ್ಮಣೇತ್ಯೇವಂ ಹಾಯೋಧ್ಯೆ ಚೇತಿ ಮೈಥಿಲಿ ವಿಲಪ್ಯ ಬಹುವೈದೇಹಿ ನ್ಯಸ್ತದೇಹ ಭವಿಷ್ಯತಿ. ಸಾಯುವ ಕಾಲದಲ್ಲಿ ಹಾ ರಾಮ, ಹಾ ಲಕ್ಷ್ಮಣ, ಹಾ ಅಯೋಧ್ಯೆ ಅಂತ ತನ್ನವರನ್ನು, ತನ್ನ ದೇಶವನ್ನು ಎಲ್ಲವನ್ನು ಕೂಡ ಸ್ಮರಿಸಿಕೊಂಡು ದುಃಖಾರ್ಥಳಾಗಿ ಪ್ರಾಣವನ್ನು ತ್ಯಾಗ ಮಾಡಿದ್ದಿರಬಹುದು. ಅಥವಾ ನಿಹಿತ ಮನ್ಯೆ ರಾವಣಸ್ಯ ನಿವೇಶನೆ ನೂನಂ ಲಾಲಪ್ಯತೆ ಸೀತಾ ಪಂಜರಸ್ತೇವ ಸಾರಿಕಾ. ಅಥವಾ ರಾವಣನ ಅರಮನೆಯಲ್ಲಿಯೇ ಎಲ್ಲಿಯಾದರೂ ಪಂಜರದ ಮಧ್ಯದಲ್ಲಿ ಹಂಸ ಪಕ್ಷಿಯು ಬದ್ಧವಾಗಿರುವಂತೆ ರಾವಣ ಎಲ್ಲಿಯಾದರೂ ಅವಳನ್ನು ಯಾರಿಗೂ ಕಾಣದ ಜಾಗದಲ್ಲಿ ಬಂಧಿಸಿಟ್ಟಿದ್ದರೂ ಇರಬಹುದು. ಈ ರೀತಿ ಬಹುವಿಧವಾಗಿ ಚಿಂತೆಯನ್ನು ಮಾಡ್ತಾ ಕೂತ್ಕೊಳ್ತಾನೆ. ದಾರಿ ಕಾಣುವುದಿಲ್ಲ, ಸೀತೆಯ ದರ್ಶನ ಆಗುವುದಿಲ್ಲ, ಬದುಕಿದ್ದಾಳೆ ಎಂಬ ವಿಶ್ವಾಸ ಇಲ್ಲ, ತನಗೆ ಮರಳಿ ಹೋಗುವುದಕ್ಕಾಗುವುದಿಲ್ಲ. ಪುನಃ ಅವನನ್ನು ಚಿಂತೆ ಆವರಿಸ್ತದೆ. ನಾನು ಹೋದರೆ ನನ್ನವರೆಲ್ಲ ನನ್ನನ್ನು ತಿರಸ್ಕಾರ ಮಾಡ್ತಾರೆ ಇತ್ಯಾದಿ ವಿಷಯಗಳೆಲ್ಲ ಹೌದು. ಅದರೊಟ್ಟಿಗೆ ಗತ್ವಾತು ಯದಿ ಕಾಕುತ್ಸ್ಥಂ ವಕ್ಷ್ಯಾಮಿ ಪರಮಪ್ರಿಯಂ ನ ದೃಷ್ಟೇತಿ ಮಯಾ ಸೀತಾ ತತಸ್ತ್ಯಕ್ಷತಿ ಜೀವಿತಂ. ಒಂದೊಮ್ಮೆ ನಾನು ಮರಳಿ ಹೋದರೆ ರಾಮನಿಗೇನು ಹೇಳಬೇಕು? ಸೀತೆಯನ್ನು ನೋಡಲಿಲ್ಲ ಅಂತ ಹೇಳಬೇಕು. ನನ್ನ ಈ ಮಾತನ್ನು ಕೇಳಿದ ಮೇಲೆ ರಾಮ ಪ್ರಾಣವನ್ನು ಉಳಿಸಿಕೊಂಡಿರ್ತಾನೆ ಅಂತ ಹೇಗೆ ವಿಶ್ವಾಸ? ಖಂಡಿತವಾಗಿಯೂ ಸೀತೆ ಇಲ್ಲದೆ ರಾಮ ಬದುಕಿರುವುದಿಲ್ಲ. ಹಾಗಾಗಿ ಅವ ಪ್ರಾಣ ತ್ಯಾಗ ಮಾಡಿಯಾನು. ಇದೊಂದು ದೊಡ್ಡ ಆಪತ್ತಾಗ್ತದೆ ನಾನು ಮರಳಿ ಹೋದರೆ. ಇಂತಹ ಪಟ್ಟಿಯನ್ನು ಮಾಡ್ತಾನೆ. ಪುರುಷಂ ದಾರುಣಂ ತೀಕ್ಷ್ಣಂ ಕ್ರೂರಂ ಇಂದ್ರಿಯತಾಪಸಂ ಸೀತಾ ನಿಮಿತ್ತಂ ದುರ್ವಾಕ್ಯಂ ಶ್ರುತ್ವಾ ನ ಸ ಭವಿಷ್ಯತಿ. ಕ್ರೂರಿಯಾದಂತಹ, ದಾರುಣನೂ ಆದಂತಹ ರಾಕ್ಷಸನಿಂದ ಒಯ್ಯಲ್ಪಟ್ಟಂತಹ ಸೀತೆಯ ವಿಷಯವಾಗಿ ಇಂತಹ ಕಟು ಮಾತು, ಅವಳಿಲ್ಲ ಎಂಬ ಮಾತನ್ನು ಕೇಳಿದ ಮೇಲೆ ಖಂಡಿತ ಅವನು ಬದುಕಿರುವುದಿಲ್ಲ. ರಾಮ ಬದುಕಿಲ್ಲ ಅಂದರೆ ತಂತು ಕೃಚ್ಛ್ರಗತಂ ದೃಷ್ಟ್ವಾ ಪಂಚತ್ವಗತ ಮಾನಸಂ ವೃಷಾನುರಕ್ತೋ ಮೇಧಾವಿ ನ ಭವಿಷ್ಯತಿ ಲಕ್ಷ್ಮಣಃ. ಇಂತಹ ವಿಪತ್ತಿಗೆ ಒಳಗಾದಂತಹ ರಾಮನನ್ನು ನೋಡಿದ ಮೇಲೆ ರಾಮನಲ್ಲಿ ಅತಿಯಾಗಿ ಪ್ರೀತಿಯನ್ನು ಹೊಂದಿರುವಂತಹ ಲಕ್ಷ್ಮಣನೂ ಬದುಕಿರುವುದಕ್ಕೆ ಸಾಧ್ಯ ಇಲ್ಲ. ಮೇಧಾವಿ ಅಂತ ಅವನಿಗೊಂದು ಪದ ಹಾಕ್ತಾನೆ, ಬುದ್ಧಿವಂತ ಅಂತ. ಎಲ್ಲ ಬಗೆಯಲ್ಲಿಯೂ ಆಲೋಚನೆ ಮಾಡುವವ ಲಕ್ಷ್ಮಣ. ರಾಮ ಇಲ್ಲದಿದ್ದರೆ ಮುಂದೆ ಆಗಬಹುದಾದ ಎಲ್ಲ ಅನರ್ಥಗಳನ್ನು ಆಲೋಚನೆ ಮಾಡಿ, ರಾಮನೂ ಇಲ್ಲ ತಾನೂ ಇರಬಾರದು ಅಂತ ಆಲೋಚನೆ ಮಾಡಿ ಖಂಡಿತ ಪ್ರಾಣತ್ಯಾಗ ಮಾಡ್ತಾನೆ. ಸೀತೆ ಇಲ್ಲ ಎನ್ನುವ ಒಂದು ವಿಚಾರ ರಾಮನ ಪ್ರಾಣತ್ಯಾಗಕ್ಕೆ ಕಾರಣ ಆಗ್ತದೆ, ಲಕ್ಷ್ಮಣನ ಪ್ರಾಣತ್ಯಾಗಕ್ಕೂ ಕಾರಣ ಆಗ್ತದೆ. ಇಷ್ಟೇ ವಿಪತ್ತಾದರೆ ಏನೋ ಆಗಬಹುದು ಅಂತ ಹೇಳ್ಬೋದಿತ್ತು, ಆದರೆ ಹಾಗಲ್ಲ. ವಿನಷ್ಟವು ಭ್ರಾತರೌ ಶ್ರುತ್ವ ಭರತೋಪಿ ಮರಿಷ್ಯತಿ. ಈಗ ಭರತ ದೂರದಲ್ಲಿರಬಹುದು, ರಾಮನ ನಿರೀಕ್ಷಣೆಯಲ್ಲಿದ್ದಾನೆ. 14 ವರ್ಷ ಕಳೆದ ಮೇಲೆ ಒಂದು ದಿನ ನೀನು ತಡವಾದರೂ ನಾನು ಬದುಕಿ ಉಳಿಯುವುದಿಲ್ಲ ಹೇಳಿದ್ದಾನೆ ಭರತ. ಅಂತಹ ಭರತ ರಾಮನ ನಿರೀಕ್ಷೆಯಲ್ಲಿದ್ದಾನೆ. ರಾಮ ಇಲ್ಲದೆ ಅವನು ಬದುಕಿ ಉಳಿತಾನೆಯೇ? ಭರತ ಉಳಿಯುವುದಿಲ್ಲ. ಇನ್ನು ಭರತಂಚ ಮೃತಂ ದೃಷ್ಟ್ವಾ ಶತ್ರುಘ್ನೋಪಿ ನ ಭವಿಷ್ಯತಿ. ಭರತ ಇಲ್ಲ ಅಂತಾದರೆ ಶತ್ರುಘ್ನನೂ ಇಲ್ಲ. ಹಾಗಿದ್ರೆ ಅಯೋಧ್ಯೆ ಎನ್ನುವುದು ರಾಜನಿಲ್ಲದ ಸ್ಥಿತಿಗೆ ಬರುತ್ತದೆ. ಅದಾದ ಮೇಲೆ ಎಲ್ಲ ಮಕ್ಕಳು ಮೃತರಾದದ್ದನ್ನು ನೋಡಿ ಪುತ್ರಾನ್ ಮೃತಾನ್ ಸಮೀಕ್ಷ್ಯಾಥ ನ ಭವಿಷ್ಯಂತಿ ಮಾತರಃ. ತಾಯಿಯಂದಿರು ತಮ್ಮ ಮಕ್ಕಳು ಮೃತರಾದರು ಎನ್ನುವುದನ್ನು ತಿಳಿದ ಮೇಲೆ ಖಂಡಿತವಾಗಿಯೂ ಬದುಕಿರುವುದಿಲ್ಲ. ಈ 14 ವರ್ಷ ಬಿಟ್ಟಿರುವುದೇ ಕಷ್ಟ ಆಗಿದೆ. ಆದರೂ ಬರ್ತಾರೆ ಎನ್ನುವ ಒಂದು ವಿಶ್ವಾಸ, ಆ ನಿರೀಕ್ಷೆಯಲ್ಲಿ ಕಾದಿದ್ದಾರೆ. ಮಕ್ಕಳೇ ಇಲ್ಲ ಅಂತಾದರೆ ಮೂವರೂ ಕೂಡ ಮಾತೃಗಳು ಬದುಕಿ ಉಳಿಯುವ ಸ್ಥಿತಿಯಲ್ಲಿ ಇಲ್ಲ. ಕೌಸಲ್ಯೆ, ಸುಮಿತ್ರ, ಕೈಕೇಯಿ ಮೂವರು ಕೂಡ ಪ್ರಾಣವನ್ನು ಕಳ್ಕೊಳ್ತಾರೆ. ಆಮೇಲೆ ಕೃತಜ್ಞ ಸತ್ಯಸಂಧಶ್ಚ ಸುಗ್ರೀವ ಪ್ಲವಗಾಧಿಪ ರಾಮಂ ತಥಾಗತಂ ದೃಷ್ಟ್ವಾ ತತಸ್ತ್ಯಕ್ಷತಿ ಜೀವಿತಂ. ನಮ್ಮ ರಾಜನಾದ ಸುಗ್ರೀವ ಅವನು ಕೃತಜ್ಞ. ಕೃತಜ್ಞ ಅಂದರೆ ಮಾಡಿದ ಉಪಕಾರವನ್ನು ಸದಾ ಸ್ಮರಿಸಿಕೊಳ್ಳುವವನು.
ಅದಕ್ಕೆ ಉಪಕಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಅವಶ್ಯವಾಗಿ ಉಪಕಾರ ಮಾಡುವವರು. ಒಬ್ಬ ನಮಗೆ ಉಪಕಾರ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ಉಪಕಾರ ನಾನು ಮಾಡಬೇಕು ಅಂತ ಬಯಸಬಾರದು ಅಂತ ರಾಮನೇ ಹೇಳ್ತಾನೆ. ಅಯೋಧ್ಯೆಗೆ ಬಂದ ಮೇಲೆ ಎಲ್ಲರನ್ನೂ ಸನ್ಮಾನಿಸಿದ ಮೇಲೆ ಹನುಮಂತನನ್ನು ಕುರಿತು ರಾಮ ಹೇಳ್ತಾನೆ, ನೀನೇನು ನನಗೆ ಉಪಕಾರ ಮಾಡಿದ್ದೀಯೋ ಅದಕ್ಕೆ ನಾನು ಪ್ರತಿಯಾಗಿ ನಿನಗೇನನ್ನೂ ಕೊಡುವುದಕ್ಕೆ ಉಪಕಾರ ಮಾಡುವುದಕ್ಕೆ ನಾನು ಬಯಸುವುದಿಲ್ಲ. ನೀನೇನು ಉಪಕಾರ ಮಾಡಿದ್ದೀ ಆ ಋಣ ನನ್ನಲ್ಲೇ ಜೀರ್ಣವಾಗಿ ಹೋಗಲಿ. ಯಾಕೆಂದರೆ ನರಹ ಪ್ರತ್ಯುಪಕಾರಾರ್ಥಿ ವಿಪತ್ತಿಂ ಅಭಿಶಂಕತೆ. ನಾನು ಇನ್ನೊಬ್ಬನಿಗೆ ಪ್ರತ್ಯುಪಕಾರ ಮಾಡಬೇಕು ಅಂತ ಬಯಸುವುದು ಅಂದರೆ ಏನು? ಅವನಿಗೆ ಆಪತ್ತಾಗಲಿ ಅಂತ ಬಯಸಿದ್ದಷ್ಟೇ ಅರ್ಥ ಅದು. ಅವನಿಗೆ ಆಪತ್ತಾಗದಿದ್ದರೆ ಪ್ರತ್ಯುಪಕಾರ ಇಲ್ಲಿಂದ. ಹಾಗಾಗಿ ಪ್ರತ್ಯುಪಕಾರ ಮಾಡಬೇಕು ಅಂತ ಬಯಸುವವ ಪರೋಕ್ಷವಾಗಿ ಅವನಿಗೆ ಆಪತ್ತಾಗಲಿ ಅಂತ ಬಯಸಿದಾಗ ಆಗ್ತದೆ. ಆದ್ದರಿಂದ ನಾನು ಹಾಗೆ ಮಾಡುವುದಿಲ್ಲ, ಆ ಋಣ ನನ್ನಲ್ಲೇ ಜೀರ್ಣವಾಗಲಿ ಅಂತ ರಾಮ ಹೇಳುತ್ತಾನೆ. ಇದು ಕೃತಜ್ಞತೆ. ಒಂದು ಅನವರತವಾಗಿ ಆ ಉಪಕಾರವನ್ನು ಸ್ಮರಿಸಿಕೊಳ್ಳುವುದು. ಅನಿವಾರ್ಯವಾಗಿ ಅವನು ಆಪತ್ತಿಗೊಳಗಾದರೆ ಅದಕ್ಕೆ ತಕ್ಕ ಉಪಕಾರವನ್ನು ಮಾಡುವುದು. ಇಂತಹ ಬುದ್ಧಿಯನ್ನು ಬೆಳೆಸಿಕೊಂಡಂತಹ ಕೊಟ್ಟ ಮಾತಿಗನುಗುಣವಾಗಿ ನಡೆಯುವ ಸುಗ್ರೀವ. ಅವ ಹೇಳಿದ್ದಾನೆ ಸೀತಾನ್ವೇಷಣೆಯನ್ನು ಮಾಡಿಸಿಕೊಡ್ತೇನೆ ಅಂತ. ಸತ್ಯಸಂಧ ಇದ್ದಾನೆ, ಕೃತಜ್ಞ ಸತ್ಯಸಂಧಶ್ಚ. ಅಂತಹ ಸುಗ್ರೀವನು ಈ ವಿಧವಾದ ಸ್ಥಿತಿಗೆ ಒಳಗಾದ ಪ್ರಾಣ ಕಳಕೊಂಡಂತಹ ರಾಮನನ್ನು ನೋಡಿದ ಮೇಲೆ ಬದುಕಿರುವುದಿಲ್ಲ, ಅವ ಪ್ರಾಣ ಬಿಡ್ತಾನೆ. ಆಗ ದುರ್ಮನಾ ವ್ಯಥಿತಾ ದೀನ ನಿರಾನಂದ ತಪಸ್ವಿನಿ ಪೀಡಿತ ಭರ್ತೃಶೋಕೇನ ರುಮಾತ್ಯಕ್ಷತಿ ಜೀವಿತಂ. ಸುಗ್ರೀವ ಮೃತನಾದ ಅಂತಾದರೆ ಶೋಕಾಕುಲಳಾದಂತಹ ಅವನ ಮಡದಿ ರುಮೆ ಅವಳು ಪ್ರಾಣ ಕಳ್ಕೊಳ್ತಾಳೆ. ವಾಲಿಜೇನ ತು ದುಃಖೇನ ಪೀಡಿತ ಶೋಕಕರ್ಷಿತ ಪಂಚತ್ವಂಚ ಗತೇ ರಾಜ್ಞಿ ತಾರಾಪಿನ ಭವಿಷ್ಯತಿ. ಈಗಾಗಲೇ ಪತಿಯನ್ನು ಕಳೆದುಕೊಂಡಂತಹ ತಾರೆ ದುಃಖಿತಳಾಗಿದ್ದಾಳೆ, ಖಿನ್ನಳಾಗಿದ್ದಾಳೆ. ಆದರೂ ಸುಗ್ರೀವನ ಆಶ್ರಯದಲ್ಲಿದ್ದಾಳೆ. ಈಗ ಅವಳಿಗೆ ಆಶ್ರಯದಾತನಾದ ಸುಗ್ರೀವನ ಮೃತನಾದರೆ ಅವಳೂ ಕೂಡ ಪ್ರಾಣವನ್ನು ಉಳಿಸಿಕೊಳ್ಳುವುದಿಲ್ಲ. ಮುಂದೆ ಮಾತಾಪಿತ್ರೋರ್ವಿನಾಶೇನ ಸುಗ್ರೀವ ವ್ಯಸನೇನ ಚ ಕುಮಾರೋಪ್ಯಂಗದಃ ಕಸ್ಮಾತ್ ಧಾರಯಿಷ್ಯತಿ ಜೀವಿತಂ. ತಾಯಿ ತಾರೆ ಅವಳು ಮೃತಳಾಗುತ್ತಾಳೆ. ಈಗ ತನಗೆ ತಂದೆಯ ಸ್ಥಾನದಲ್ಲಿರುವಂತಹ ಸುಗ್ರೀವ ಮೃತನಾಗುತ್ತಾನೆ. ತಂದೆ ತಾಯಿಗಳಿಬ್ಬರೂ ಮೃತರಾದರೆ ಕುಮಾರನಾದಂತಹ ಅಂಗದನೂ ಬದುಕಿರುವುದಿಲ್ಲ, ಅವನು ಪ್ರಾಣ ಕಳ್ಕೊಳ್ತಾನೆ. ಹೀಗೆ ಎಲ್ಲರೂ ಮೃತರಾಗ್ತಾ ಹೋದರೆ ಭರ್ತೃಜೇನ ತು ದುಃಖೇನ ಕ್ಯಭಿಭೂತಾವನೌಕಸಃ ಶಿರಾಂಸಿ ಅಭಿಹನಿಷ್ಯಂತಿ ತಲೈಹಿ ಮುಷ್ಟಿಭಿರೇವಚ. ತಮಗೆ ಒಡೆಯರಾದವರೆಲ್ಲರೂ ಈ ರೀತಿ ಮೃತರಾದರೆ ಉಳಿದಂತಹ ಕಪಿಗಳು ತಮ್ಮ ಕೈಯಿಂದಲೇ ತಮ್ಮ ತಲೆಯನ್ನು ಒಡೆದುಕೊಂಡು ಅವರೆಲ್ಲರೂ ಮೃತರಾಗಿ ಹೋಗ್ತಾರೆ. ಹೀಗಾದರೆ ಅಯೋಧ್ಯೆಯೂ ನಷ್ಟವಾಯಿತು, ನಮ್ಮ ಕಿಷ್ಕಿಂಧೆಯೂ ನಷ್ಟವಾಯಿತು. ಏನು ಮಾಡಬೇಕು? ಮರಳಿ ಹೋಗಿ ಸೀತೆಯನ್ನು ಕಾಣಲಿಲ್ಲ ಅಂತ ಹೇಳುವಂತಿಲ್ಲ, ಹಾಗೆಂತ ಹೋಗುವುದಕ್ಕೂ ಸಾಧ್ಯವಿಲ್ಲ. ಹಾಗಾಗಿ ಏನು ಮಾಡಬೇಕೀಗ ಅಂತ ಪುನಃ ಆಲೋಚನೆ ಮಾಡಲಿಕ್ಕೆ ಆರಂಭ ಮಾಡಿದ. ಕೊನೆಗೆ ಹೀಗೊಂದು ಆಲೋಚನೆ ಬಂತವನಿಗೆ. ಸೋಹಂ ನೈವ ಗಮಿಷ್ಯಾಮಿ ಕಿಷ್ಕಿಂಧಾಂ ನಗರೀಮಿತಃ ನ ಚ ಶಕ್ಯಾಂ ಅಹಂ ದ್ರಷ್ಟುಂ ಸುಗ್ರೀವಂ ಮೈಥಿಲೀಂ ವಿನಾ. ಮಹಾರಾಜನಾದ ಸುಗ್ರೀವನನ್ನು ಸೀತಾವೃತ್ತಾಂತ ಇಲ್ಲದೆ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ನಾನು ಮರಳಿ ಹೋಗುವುದಿಲ್ಲ. ಮೊದಲೊಮ್ಮೆ ಆಲೋಚನೆ ಮಾಡಿದ್ದ ಮರಳಿ ಹೋಗಬೇಕು ಅಂತ, ಆದರೆ ಕಷ್ಟ ಆಗ್ತದೆ ಅಂತಾಯಿತು. ಈಗ ಅದೇ ವಿಧವಾದ ಚಿಂತನೆ ಬಂತು. ಈಗ ಆಲೋಚನೆ ಮಾಡ್ತಾನೆ, ಮರಳಿ ಹೋಗುವುದಿಲ್ಲ. ಹಾಗಿದ್ರೆ ಏನು ಮಾಡಬೇಕು? ಮರಳಿ ಹೋಗದೆ ಸೀತೆ ಅಂತೂ ಸಿಗುವುದಿಲ್ಲ, ಮರಳಿ ಹೋಗಲಿಕ್ಕಾಗುವುದಿಲ್ಲ. ಮತ್ತೇನು ಮಾಡಲಿ? ಹಸ್ತಾದಾನೋ ಮುಖಾದಾನೋ ನಿಯತೋ ವೃಕ್ಷ ಮೂಲಿಕಃ ವಾನಪ್ರಸ್ಥೋ ಭವಿಷ್ಯಾಮಿ ಹ್ಯದೃಷ್ಟ ಜನಕಾತ್ಮಜಾಂ. ಸೀತೆಯನ್ನು ಕಾಣದಿರುವಂತಹ ನಾನು
ವಾನಪ್ರಸ್ಥನಾಗಿ ಬಿಡುತ್ತೇನೆ. ಎಲ್ಲ ವ್ಯವಹಾರವನ್ನು ಬಿಟ್ಟು ವಾನಪ್ರಸ್ಥವನ್ನು ಸ್ವೀಕಾರ ಮಾಡ್ತೇನೆ. ಅದು ಯಾವ ರೀತಿ ವಾನಪ್ರಸ್ಥ ಅಂದರೆ ಹಸ್ತಾದಾನ ಅಥವಾ ಮುಖಾದಾನನಾಗಿ. ವಾನಪ್ರಸ್ಥನಾದ ಮೇಲೆ ಇಲ್ಲಿದ್ದರೆ ಬದುಕಿರೋದಕ್ಕೊಂದು ಆಹಾರ ಸ್ವೀಕಾರ ಮಾಡಬೇಕಲ್ಲ. ಆಹಾರ ಸ್ವೀಕಾರ ಹೇಗೆ ಅಂದರೆ ತಾನಾಗಿ ಕೈಗೆ ಬಂದಂತಹ ಆಹಾರವನ್ನು ಸ್ವೀಕರಿಸುವುದು, ತಾನಾಗಿ ಬಾಯಿಗೆ ಬಿದ್ದ ಆಹಾರವನ್ನು ಸ್ವೀಕರಿಸುವುದು. ಹಸ್ತಾದಾನ ಮುಖಾದಾನ. ಆ ರೀತಿಯಲ್ಲಿ ತಾನಾಗಿ ಆಹಾರವು ಒದಗಿ ಬಂದರೆ ಅದನ್ನು ಸೇವನೆ ಮಾಡ್ತಾ ನಾನಿಲ್ಲಿ ವ್ರತನಿಷ್ಠನಾಗಿ ಉಳಿದು ಬಿಡುತ್ತೇನೆ. ಅಥವಾ ಚಿತಾಂಕೃತ್ವಾ ಪ್ರವೇಕ್ಷ್ಯಾಮಿ ಸಮಿದ್ಧಮರಣೀ ಸುತಂ. ಚಿತೆಯನ್ನು ನಿರ್ಮಾಣ ಮಾಡಿಕೊಂಡು ಅಗ್ನಿಯಲ್ಲಿ ಪ್ರವೇಶ ಮಾಡಿ ಪ್ರಾಣವನ್ನು ತ್ಯಾಗ ಮಾಡುತ್ತೇನೆ. ಅಥವಾ ಉಪವಿಷ್ಟಸ್ಯ ವಾ ಸಮ್ಯಗ್ ಲಿಂಗಿನ ಸಾಧಯಿಷ್ಯತಃ ಶರೀರಂ ಭಕ್ಷಯಿಷ್ಯಂತಿ ವಾಯಸಾಶ್ವಪದಾನಿ ಚ. ಎಲ್ಲವನ್ನೂ ಬಿಟ್ಟು ಸನ್ಯಾಸಿಯಾಗಿ ಧ್ಯಾನಮಗ್ನನಾಗುತ್ತೇನೆ. ಯಾವುದಾದ್ರೂ ಪ್ರಾಣಿಗಳು ಬಂದು ನನ್ನ ದೇಹವನ್ನು ತಿಂದು ಹೋಗುವುದಿದ್ದರೆ ಹೋಗಲಿ, ಆ ರೀತಿ ಪ್ರಾಣ ಕಳ್ಕೊಳ್ತೇನೆ. ಇದಂ ಮಹರ್ಷಿಭಿರ್ದೃಷ್ಟಂ ನಿರ್ಯಾಣಮಿತಿ ಮೇ ಮತಿ ಸಮ್ಯಗಾಪಃ ಪ್ರವೇಕ್ಷ್ಯಾಮಿ ನಚೇತ್ ಪಶ್ಯಾಮಿ ಜಾನಕೀಂ. ಇನ್ನು ಯಾವುದೇ ಆಹಾರವನ್ನು ಸ್ವೀಕಾರ ಮಾಡದೆ ಹಾಗೇ ವ್ರತಸ್ಥನಾಗಿದ್ದು ಕ್ಷೀಣನಾಗುತ್ತಾ ಆಗುತ್ತಾ ಆಗುತ್ತಾ ಪ್ರಾಣವನ್ನು ಕಳೆದುಕೊಳ್ಳುವ ಒಂದು ಕ್ರಮ ಉಂಟು. ಅಂತಹ ಕ್ರಮದಲ್ಲಿ ಪ್ರಾಣತ್ಯಾಗ ಮಾಡ್ತೇನೆ. ಅಥವಾ ಸಮ್ಯಗ್ ಆಪಹ ಪ್ರವೇಶ, ಜಲಾಶಯವನ್ನು ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡುತ್ತೇನೆ. ಅಥವಾ ತಾಪಸೋವಾ ಭವಿಷ್ಯಾಮಿ ನಿಯತೋ ವೃಕ್ಷ ಮೂಲಕಃ ನೇತಃ ಪ್ರತಿಗಮಿಷ್ಯಾಮಿ ತಾಂ ಅದೃಷ್ಟ್ವಾ ಅಸಿತೇ ಕ್ಷಣಾಂ. ಅಥವಾ ಎಲ್ಲಿಯವರೆಗೆ ನಾನು ಸೀತೆಯನ್ನು ಕಾಣುವುದಿಲ್ವೋ ಅಲ್ಲಿಯವರೆಗೆ ಇಲ್ಲೇ ತಪಸ್ವಿಯಾಗಿದ್ದು ಸೀತೆಯನ್ನು ಕಾಣುವುದಕ್ಕೆ ಯತ್ನ ಮಾಡಿ ಇಲ್ಲೇ ನಾನು ಉಳಿದುಕೊಳ್ತೇನೆ, ಮರಳಿ ಹೋಗುವುದಿಲ್ಲ ಅಂತ ಆಲೋಚನೆ ಮಾಡಿದ. ಅಂತೂ ಮರಳಿ ಹೋಗುವುದಿಲ್ಲ ಎನ್ನುವುದಕ್ಕಿಂತಲೂ ಹೆಚ್ಚಾಗಿ ಅವನು ಚಿಂತನೆ ಮಾಡಿದ ಇಷ್ಟೊತ್ತು ಪ್ರಾಣತ್ಯಾಗದ ಬಗ್ಗೆ. ಇಷ್ಟೆಲ್ಲ ಆಲೋಚನೆ ಮಾಡಿದ. ಪುನಃ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೊಳ್ತಾನೆ. ಒಬ್ಬ ವ್ಯಕ್ತಿಯ ಚಿಂತನೆಗಳು ಹೇಗೆ ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಹೋಗ್ತವೆ ಅಂತ. ಬೇರೆ ಬೇರೆ ದಾರಿ, ಒಂದು ದಾರಿಯಲ್ಲಿ ಆಲೋಚನೆ ಮಾಡಿ ಆಯಿತು, ಯಾಕೋ ಮನಸ್ಸಿಗೆ ಅದು ಹಿತ ಅಂತ ಅನ್ನಿಸುವುದಿಲ್ಲ ಅಂತಾದರೆ ಇನ್ನೊಂದು ದಾರಿಯಲ್ಲಿ ಆಲೋಚನೆ ಮಾಡೋದು. ಈ ರೀತಿ ಹನುಮಂತ ಬಗೆ ಬಗೆಯಲ್ಲಿ ಆಲೋಚನೆ, ದುಡುಕಿನ ನಿರ್ಣಯ ಇಲ್ಲ, ಕೇವಲ ಆಲೋಚನೆಗಳು ಮಾತ್ರ. ಹೀಗೆ ಆಲೋಚನೆ ಮಾಡ್ತಾ ಇದ್ದಂತಹ ಹನುಮಂತನಿಗೆ ಅನ್ನಿಸಿತು, ಪ್ರಾಣತ್ಯಾಗ ಮಾಡುವುದು ಸರಿಯಲ್ಲ. ಹೆಡತನವ ವಿನಾಶೇ ಬಹವೋ ದೋಷಾ ಜೀವನ್ ಭದ್ರಾಣಿ ಪಶ್ಯತಿ. ಬಹಳ ಒಳ್ಳೆಯ ಮಾತಿದು. ತಸ್ಮಾನ್ ಪ್ರಾಣಾನ್ ಧರಿಷ್ಯಾಮಿ ಧ್ರುವೋ ಜೀವತಿ ಸಂಗಮಃ. ಪ್ರಾಣವನ್ನು ಕಳ್ಕೊಂಡ್ರೆ ಏನೂ ಸಾಧನೆ ಮಾಡಿದಂತ ಆಗಲಿಲ್ಲ. ವಿನಾಶೇ ಬಹವಃ ದೋಷ. ಈಗ ನಾನು ನನ್ನ ಪ್ರಾಣವನ್ನು ಕಳೆದುಕೊಂಡ್ರೆ ತುಂಬ ದೋಷಗಳುಂಟು ಅದರಿಂದ. ಒಂದು, ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ಳುವುದು ಅಂದರೆ ಆತ್ಮಹತ್ಯೆ, ಅದು ಮಹಾಪಾಪ. ಜನ್ಮಾಂತರದಲ್ಲಿಯೂ ಅದರ ಫಲವನ್ನು ಅನುಭವಿಸಬೇಕಾಗ್ತದೆ. ತನಗೇ ಅದರಿಂದ ಕೆಡುಕು, ಇಂಥದ್ದೊಂದು. ಇನ್ನು ತಾನು ಪ್ರಾಣವನ್ನು ತ್ಯಾಗ ಮಾಡಿದರೆ ಎಷ್ಟು ದಿನಗಳ ಕಾಲ ರಾಮಾದಿಗಳು ನನ್ನ ನಿರೀಕ್ಷೆಯಲ್ಲಿರಬಹುದು. ಯಾಕೆಂದರೆ ರಾಮನಿಗೆ ಹನುಮಂತನನ್ನು ಕಳಿಸುವಾಗ ಅವನ ಬಗ್ಗೆ ಅಷ್ಟು ವಿಶ್ವಾಸ ಇದ್ದದ್ದರಿಂದ ಅವನ ಕೈಯಲ್ಲೇ ಅಂಗುಲೀಯಕವನ್ನು ಕೊಟ್ಟದ್ದು. ಇಷ್ಟು ವಿಶ್ವಾಸಪೂರ್ವಕವಾಗಿ ನನ್ನನ್ನು ಕಳಿಸಿಕೊಟ್ಟಿದ್ದಾನೆ. ಇಂತಹ ನಾನು ಬಾರದೆ ಹೋದರೆ ರಾಮ ಎಷ್ಟು ಕಾಲ ಕಾಯಬಹುದು, ಅಥವಾ ಸೀತೆಯ ವಿರಹದಲ್ಲಿ ಎಷ್ಟು ಕಾಲ ಅವ ಬದುಕಿರಬಹುದು. ಹಾಗಾಗಿ ಹಿಂದೆ ಆಲೋಚನೆ ಮಾಡಿದಂತೆ ರಾಮನಿಗೆ ಆಪತ್ತು, ಲಕ್ಷ್ಮಣನಿಗೆ ಆಪತ್ತು ಇವೆಲ್ಲವೂ ಬಂದು ಹೋಗ್ಬೋದು. ಹಾಗಾಗಿ ನಾನು ಪ್ರಾಣವನ್ನು ಕಳೆದುಕೊಂಡ್ರೆ ಆಪತ್ತುಗಳು ತುಂಬ ಜಾಸ್ತಿ. ಜೀವನ್ ಭದ್ರಾಣಿ ಪಶ್ಯತಿ. ಬದುಕಿದ್ರೆ ಏನಾದರೂ ಒಂದು ಒಳಿತನ್ನು ಕಾಣುವುದಕ್ಕೆ ಸಾಧ್ಯ ಇದೆ. ತಸ್ಮಾತ್ ಪ್ರಾಣಾನ್ ಧರಿಷ್ಯಾಮಿ. ಆದ್ದರಿಂದಾಗಿ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದು ನಾನು ಯುಕ್ತವಾದ ಕೆಲಸವನ್ನು ಮಾಡಬೇಕಾಗಿದೆ. ಯಾಕೆಂದರೆ ಸಂಗಮ ಎನ್ನುವುದು ಪುನಃ ಯಾವತ್ತಾದರೂ ಆಗಬಹುದು, ಎಂದಾದರೂ ಸೀತೆಯನ್ನು ಕಾಣುವುದಕ್ಕಾಗಬಹುದು. ಏತಿ ಜೀವಂತಮಾನಂದಂ ಸುಖಂ ವರ್ಷಶತಾದಪಿ ಅಂತೇನೋ ಒಂದು ಮಾತು.
ಒಬ್ಬ ಬದುಕಿದ್ದ ಅಂತಾದರೆ 100 ವರ್ಷದ ನಂತರವಾದರೂ ಅವನಿಗೆ ಸುಖ ಎನ್ನುವುದು ಸಿಗಬಹುದು, ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದ ಆ ಸುಖದ ನಿರೀಕ್ಷೆಯಲ್ಲಿ ಬದುಕಬೇಕಾದದ್ದು ಕರ್ತವ್ಯ. ಆದ್ದರಿಂದ ಈ ಆತ್ಮಹತ್ಯೆ, ಪ್ರಾಣತ್ಯಾಗ ಎನ್ನುವುದು ಸರಿಯಲ್ಲ ಅಂತ ಅವನೇ ಈಗ ನಿರ್ಣಯಕ್ಕೆ ಬಂದ. ಹೀಗೆ ಬಹುವಿಧವಾದಂತಹ ದುಃಖವನ್ನು, ಚಿಂತೆಯನ್ನೆಲ್ಲ ಅನುಭವಿಸ್ತಾ ಹನುಮಂತ ಪುನಃ ಆಲೋಚನೆ ಮಾಡ್ತಾನೆ. ತಥೋ ವಿಕ್ರಮಮಾಸಾದ್ಯ ಧೈರ್ಯವಾನ್ ಕಪಿಕುಂಜರ ರಾವಣಂ ವಾ ವದಿಷ್ಯಾಮಿ ದಶಗ್ರೀವಂ ಮಹಾಬಲಂ. ಒಂದೊಮ್ಮೆ ಸೀತೆ ನಷ್ಟಳೇ ಆಗಿದ್ದಬಹುದಾದರೆ ನನಗೆ ಮುಂದಿನ ದಾರಿ ಏನು ಕೇಳಿದರೆ ರಾವಣನನ್ನೇ ಕೊಲ್ಲು. ಯಾಕೆಂದರೆ ಸೀತೆಯನ್ನು ಪಡೀಲಿಕ್ಕಾಗೋದಿಲ್ಲ, ಆದರೆ ಸೀತೆಗಾದ ವಿಪತ್ತಿಗೆ ಪ್ರತೀಕಾರವನ್ನು ಮಾಡಲಿಕ್ಕಾಗ್ತದೆ. ಆದ್ದರಿಂದ ಸೀತೆ ಸಿಗದಿದ್ದರೆ ರಾವಣನ ಸಂಹಾರವೇ ದಾರಿ. ಅಥವಾ ಏನಂ ಸಮುತ್ಕ್ಷಿಪ್ಯ ಉಪರಿ ಸಾಗರಂ ರಾಮಾಯ ಉಪಹರಿಷ್ಯಾಮಿ ಪಶುಂ ಪಶುಪತೇರಿವ. ಪಶುವನ್ನು ಪಶುಪತಿಗೆ ಅರ್ಪಿಸುವಂತೆ ಈ ರಾವಣನನ್ನು ಒಯ್ದು ರಾಮನಿಗೆ ಅರ್ಪಿಸ್ತೇನೆ. ಅಥವಾ ಯಾವತ್ ಸೀತಾಂ ಹಿ ಪಶ್ಯಾಮಿ ರಾಮಪತ್ನೀಂ ಯಶಸ್ವಿನೀಂ ತಾವದೇತಾಂ ಪುರೀಂ ಲಂಕಾಂ ವಿಚಿನೋಮಿ ಪುನಃ ಪುನಃ. ಎಲ್ಲಿಯವರೆಗೆ ನಾನು ಸೀತೆಯನ್ನು ಕಾಣುವುದಿಲ್ವೋ ಅಲ್ಲಿಯವರೆಗೆ ಮತ್ತೆ ಮತ್ತೆ ಎಷ್ಟು ಸಾಧ್ಯವೋ ಅಷ್ಟು ಸೀತೆಯ ಅನ್ವೇಷಣೆಯನ್ನು ಮಾಡ್ತೇನೆ. ಈವರೆಗೆ ಹುಡುಕಿದ ಜಾಗವನ್ನೇ ಇನ್ನೊಮ್ಮೆ ಹುಡುಕುವುದಾದರೂ ತೊಂದರೆ ಇಲ್ಲ, ಇಡೀ ಲಂಕೆಯ ಅನ್ವೇಷಣೆಯನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿಕೊಂಡ. ಹೀಗೆ ಆಲೋಚನೆ ಮಾಡಿ ಇನ್ನು ಯಾವ ದಿಕ್ಕಿಗೆ ಹೋಗುವುದು ಅಂತ ಸುತ್ತಲೂ ನಿರೀಕ್ಷೆ ಮಾಡ್ತಾ ಇರುವಾಗ ಈವರೆಗೆ ತಾನು ಸೀತೆಯನ್ನು ಅನ್ವೇಷಣೆ ಮಾಡದಿದ್ದಂತಹ ಒಂದು ಜಾಗ ಅವನ ಕಣ್ಣಿಗೆ ಬಿತ್ತು. ಅಶೋಕವನಿಕಾಚೇಯಂ ದೃಶ್ಯತೆ ಯಾ ಮಹಾದ್ರುಮ ಇಮಾಂ ಅಧಿಗಮಿಷ್ಯಾಮಿ ನಹೀಯಂ ವಿಚಿತಾಮಯ. ತುಂಬ ವೃಕ್ಷಗಳಿಂದಲೇ ಕೂಡಿರುವಂತಹ ಒಂದು ವನ ಎದುರಿಗೆ ಕಾಣ್ತಾ ಇದೆ. ಅದನ್ನು ನೋಡಿದ ಕೂಡಲೇ ಹನುಮಂತ ಅದಕ್ಕೆ ಅಶೋಕವನ ಅಂತ ಹೆಸರು ಹೇಳ್ತಾನೆ. ಅದರಲ್ಲಿ ತುಂಬ ಅಶೋಕ ವೃಕ್ಷಗಳೇ ಇದ್ದದ್ದರಿಂದಾಗಿ ಅಶೋಕವನ ಅಂತ ಗುರುತಿಸಿತ್ತು. ಬೇರೆ ವೃಕ್ಷಗಳಿಲ್ಲ ಅಂತಲ್ಲ, ಅಶೋಕವನದ ವರ್ಣನೆಯೂ ಬರ್ತದೆ. ಅಲ್ಲಿದ್ದಂತಹ ಬಗೆ ಬಗೆಯ ವೃಕ್ಷ, ಅಲ್ಲಿದ್ದ ಪರ್ವತ, ಆ ದೊಡ್ಡ ವನದ ಮಧ್ಯದಲ್ಲಿ ಒಂದು ಪರ್ವತ, ಅದರಿಂದ ಸುರಿಯುತ್ತಿರುವಂತಹ ನೀರು, ಅಲ್ಲಿದ್ದಂತಹ ಸರೋವರಗಳು, ಸಹಜವಾದ ಸರೋವರಗಳು, ಅಲ್ಲಿ ಮನುಷ್ಯನಿಂದ ನಿರ್ಮಿತವಾದ ಸರೋವರಗಳು, ಬಗೆ ಬಗೆಯ ವೃಕ್ಷಗಳು, ಅದರಲ್ಲಿದ್ದಂತಹ ಪುಷ್ಪ. ಆ ಮುಂದೆ ಪ್ರವೇಶ ಮಾಡಿದ ಮೇಲೆ ಹೇಳ್ತಾನೆ, ಅದ್ರ ನೋಡಿದರೆ ಅದು ವಸಂತ ಮಾಸವೇ ಇದ್ದಂತುಂಟು. ಆ ವನದಲ್ಲಿ ಯಾವಾಗಲೂ ಪುಷ್ಪ ಸಮೃದ್ಧಿ. ಅಂತಹ ವಿಶೇಷವಾದ ವನವನ್ನು ಕಂಡಿದ್ದು ಅದರ ವರ್ಣನೆ ಬರ್ತದೆ. ಹೆಚ್ಚು ಅಶೋಕ ವೃಕ್ಷಗಳೇ ಇದ್ದದ್ರಿಂದ ಅದು ಅಶೋಕವನ. ಅಂತಹ ಅಶೋಕವನವನ್ನು ಹನುಮಂತ ಕಂಡ. ಇದೊಂದನ್ನು ನಾನು ಈವರೆಗೆ ಅನ್ವೇಷಣೆ ಮಾಡಿದ್ದಿಲ್ಲ, ಆದ್ದರಿಂದ ಇದರಲ್ಲಿ ಸೀತೆಯನ್ನು ನಾನೀಗ ಅನ್ವೇಷಣೆ ಮಾಡಬೇಕು ಅಂತ ನಿರ್ಣಯ ಮಾಡಿ ಪುನಃ ಎಲ್ಲ ದೇವತೆಗಳನ್ನು ಸ್ಮರಿಸಿಕೊಳ್ತಾನೆ. ಎಲ್ಲರಿಗೂ ನಮನಗಳನ್ನು ಹೇಳ್ತಾನೆ. ಇದರೊಳಗೆ ನಾನು ಸೀತೆಯನ್ನು ಕಾಣುವಂತಾಗಲಿ. ಈ ರೀತಿ ದೇವತೆಗಳನ್ನೆಲ್ಲ ಪ್ರಾರ್ಥಿಸ್ತಾನೆ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ. ಲಕ್ಷ್ಮಣ ಸಹಿತನಾದಂತಹ ರಾಮನಿಗೆ, ದೇವಿಯಾದಂತಹ ಸೀತೆಗೆ, ದೇವತೆಗಳಾದಂತಹ ರುದ್ರ, ಇಂದ್ರ, ಯಮ, ಅನಿಲ, ಸೂರ್ಯ, ಚಂದ್ರ, ಮರುದ್ಗಣಗಳು, ಹೀಗೆ ಎಲ್ಲ ದೇವತೆಗಳನ್ನು ಕೂಡ ಸ್ಮರಿಸಿಕೊಂಡು ಅವರಿಗೆ ನಮನಗಳನ್ನು ಸಲ್ಲಿಸಿ ಸೀತೆಯನ್ನು ನಾನಿಲ್ಲಿ ಕಾಣುವಂತಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಆಮೇಲೆ ಅಶೋಕವನದ ಕಡೆಗೆ ಹೊರಟ. ಆಗ ಅವನ ದೇಹ ಅಶೋಕವನದ ಕಡೆಗೆ ಹೋಗ್ತಾ ಉಂಟು. ಆದರೆ ಹೊರಟ ಕ್ಷಣದಲ್ಲಿಯೇ ಅವನ ಮನಸ್ಸು ಅಶೋಕವನವನ್ನು ಪ್ರವೇಶ ಮಾಡಿ ಆಯಿತು. ಅಷ್ಟೂ ಉತ್ಸುಕನಾಗಿ ತ್ವರೆಯಿಂದ ಹೋಗ್ತಾ ಇದ್ದ. ನಾವು ಇಂತಹ ಒಂದು ಚಿಂತನೆ ಅಥವಾ ಒಂದು ಸ್ವಭಾವವನ್ನು ನಾವು ಕೆಲವೊಮ್ಮೆ ಮಕ್ಕಳಲ್ಲಿ ಕಾಣುತ್ತೇವೆ. ಪ್ರವಾಸ ಹೊರಡ್ತಾರೆ ಶಾಲೆಯಿಂದ. ಪ್ರವಾಸ ಹೊರಡುವುದು ಅಂತಾದರೆ ಅವರು ಇವತ್ತೇ ಮನಸ್ಸಿನಲ್ಲಿ ಆ ಊರಿಗೆ ಹೋಗಿ ಆಗಿರ್ತದೆ.
ಅಲ್ಲಿಯ ವಿಚಾರಗಳೇ ಅವರ ತಲೆಯಲ್ಲಿರುವುದು. ಈ ರೀತಿ ಮನಸ್ಸಿನಿಂದ ಇವತ್ತೇ ಹೋಗಿ ಆಯಿತು. ಇದು ಯಾವಾಗ ಅಂದರೆ ಅಂತಹ ಉತ್ಸಾಹ ಇದ್ದಾಗ, ಕುತೂಹಲತೆ ಇದ್ದಾಗ, ಸೀತೆಯಲ್ಲಿ ಕಾಣಬೇಕು ಎಂಬ ಉತ್ಸಾಹ, ಸೀತೆ ಅಲ್ಲಿರ್ಬೋದೇ ಎಂಬ ಕುತೂಹಲ, ಇದೆಲ್ಲ ಇದ್ದದ್ರಿಂದ ಸಗತ್ವಾ ಮನಸ ಪೂರ್ವಂ ಅಶೋಕವನಿಕಾಂ ಶುಭಾಂ, ಆ ಅಶೋಕವನಕ್ಕೆ ಮನಸ್ಸಿನಿಂದ ಮೊದಲೇ ಪ್ರವೇಶ ಮಾಡಿದ. ಆಮೇಲೆ ತಾನು ದೈಹಿಕವಾಗಿ ಪ್ರವೇಶ ಮಾಡಿದ. ಹೀಗೆ ಅಶೋಕವನವನ್ನು ಪ್ರವೇಶ ಮಾಡ್ತಾನೆ. ಈ ಉಳಿದೆಲ್ಲ ಜಾಗಗಳನ್ನು ಅನ್ವೇಷಣೆ ಮಾಡುವಾಗ ಅವನಿಗೆ ಮನಸ್ಸಿನಲ್ಲಿ ಇಲ್ಲದೇ ಇದ್ದಂತಹ ವಿಶೇಷವಾದ ಒಂದು ಅನುಭೂತಿ ಈ ಅಶೋಕವನವನ್ನು ಪ್ರವೇಶ ಮಾಡಿದ ಮೇಲೆ ಅವನಿಗೆ ಆಗುತ್ತದೆ. ಸೀತೆ ಇಲ್ಲೇ ಇರುವ ಸಾಧ್ಯತೆ ಉಂಟು ಅಂತ ಅವನಿಗೆ ಅನ್ನಿಸ್ಲಿಕ್ಕೆ ಆರಂಭ ಆಗ್ತದೆ. ಅಲ್ಲಿದ್ದ ಆ ವೃಕ್ಷಗಳು, ಪರ್ವತ, ತೊರೆ, ಸರೋವರ, ಪ್ರಾಣಿಗಳು, ಪಕ್ಷಿಗಳು ಇದೆಲ್ಲವನ್ನು ನೋಡಿಕೊಂಡು ಮುಂದೆ ಸಾಗ್ತಾನೆ. ಮರದಿಂದ ಮರಕ್ಕೆ ಲಂಘಿಸಿ ಸಾಗುವಾಗ ಆ ಮರದ ಪುಷ್ಪಗಳೆಲ್ಲ ಅವನ ಮೇಲೆ ಬಿದ್ದು ಪುಷ್ಪವೃಷ್ಟಿ ಮಾಡಿದಾಗ ಆಗ್ತದೆ. ಆ ಮರದ ಗೆಲ್ಲಲ್ಲಿದ್ದಂತಹ ಎಲೆಗಳೆಲ್ಲ ಉದುರಿ ಬೀಳುತ್ತವೆ. ಅಂತೂ ಅಶೋಕವನ್ನು ಪ್ರವೇಶ ಮಾಡುವಾಗಲೇ ಒಂದು ಸಣ್ಣ ಮಟ್ಟಿಗೆ ಅಶೋಕವನ ಪುಡಿಯಾಗಲಿಕ್ಕೆ ಆರಂಭ ಆಗ್ತದೆ. ಯಾಕೆಂದರೆ ಕಪಿ ವೃಕ್ಷ ಸಾಮ್ರಾಜ್ಯ ಇಲ್ಲಿ ಉಂಟೀಗ, ಅದನ್ನು ನೋಡುವಾಗ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಅದರೊಳಗೆ ಪ್ರವೇಶ ಮಾಡಿದ್ದಾನೆ. ಆ ಪ್ರವೇಶದ ವೇಗ ಹೇಗಿತ್ತು ಅಥವಾ ಅವನು ಅನ್ವೇಷಣೆ ಮಾಡುವ ಕ್ರಮ ಹೇಗಿತ್ತು ಅಂದರೆ, ನಿದ್ರಿಸ್ತಾ ಇದ್ದಂತಹ ಹಕ್ಕಿಗಳೆಲ್ಲ ಹೆದರಿ ಓಡಲಿಕ್ಕೆ ಆರಂಭಿಸ್ತವೆ, ಹಾರ್ತವೆ, ಪ್ರಾಣಿಗಳು ಹೆದರಿ ಹೋಗ್ತವೆ. ಈ ರೀತಿ ಆ ವನದೊಳಗೆ ಬದಲಾವಣೆಗಳಾಗ್ತದೆ. ಅಷ್ಟೂ ವೇಗವಾಗಿ ರಭಸದಲ್ಲಿ ಮರಗಳ ಮಧ್ಯದಲ್ಲಿ ಸಂಚರಿಸ್ತಾ ಸೀತೆಯ ಅನ್ವೇಷಣೆಗೆ ಹೊರಟವನಿಗೆ ಇಲ್ಲೇ ಇದ್ದಾಳೆ ಅಂತ ಅನ್ನಿಸ್ತದೆ. ಅದಕ್ಕೋಸ್ಕರ ಮುಂದೆ ಮುಂದೆ ಸಾಗ್ತಾನೆ. ಸಾಗುವಾಗ ಒಂದು ವಿಶಿಷ್ಟವಾದ ಒಂದು ದೊಡ್ಡ ವೃಕ್ಷ ಅವನ ಕಣ್ಣಿಗೆ ಬಿತ್ತು. ತಾಂ ಕಾಂಚನೈ ತರುಗಣೈ ಮಾರುತೇನ ಚ ವೀಜಿತಾಂ ಕಿಂಕಿಣೀ ಶತ ನಿರ್ಘೋಷಾಂ ದೃಷ್ಟ್ವಾ ವಿಸ್ಮಯಂ ಅಗಮತ್ ಸ ಪುಷ್ಟಿಗಾತ್ರಾಂ ರುಚಿರಾಂ ತರುಣಾಂಕುರ ಪಲ್ಲವಾಂ ತಾಮಾರುಕ್ಯ ಮಹಾಬಾಹು ಶಿಂಶುಪಾಂ ಪರ್ಣಸಂವೃತಾಂ. ಆ ಎಲ್ಲ ವೃಕ್ಷಗಳ ಮಧ್ಯದಲ್ಲಿ ಒಂದು ವಿಶಿಷ್ಟವಾದ ವೃಕ್ಷ ಅವನ ಕಣ್ಣಿಗೆ ಬಿತ್ತು. ಒಂದು ಶಿಂಶಪ ವೃಕ್ಷ. ಶಿಂಶಪ ಅಂದರೆ ಒಂದು ವಿಧವಾದ ಧೂಪದ ಮರ. ಆ ಮರ ಅವನ ಕಣ್ಣಿಗೆ ಬಿತ್ತು. ತುಂಬ ದೊಡ್ಡದಾದದ್ದು, ಬಂಗಾರದಿಂದ ಆವೃತವಾದ ಮರ. ಅಲ್ಲಿ ತುಂಬ ಮರಗಳು ಈ ರೀತಿ ಇದ್ದವು. ನೆಲದಲ್ಲಿಯೂ ಕೂಡ ಬಂಗಾರದ ಹಾಸಿತ್ತು, ಮಣಿಮಯವಾದ ನೆಲಗಳು. ಅಲ್ಲಿದ್ದ ಸರೋವರಿಗೆ ಇಳಿಯುವುದಕ್ಕೆ ಇದ್ದಂಥ ಮೆಟ್ಟಿಲುಗಳು ಅದೆಲ್ಲ ಮಣಿಮಯವಾದ ಮೆಟ್ಟಿಲುಗಳು. ಅಂತಹ ಒಂದು ಸುಂದರವಾದ ಸರೋವರ, ಬಂಗಾರದಿಂದ ಆವೃತವಾದಂತಹ ಈ ವೃಕ್ಷ. ಅದನ್ನು ಸುಂದರಗೊಳಿಸಬೇಕು ಅಂತ ಸೌಂದರ್ಯಕ್ಕೋಸ್ಕರ ಮರದ ಗೆಲ್ಲುಗಳಲ್ಲೆಲ್ಲ ಸಣ್ಣ ಸಣ್ಣ ಬಂಗಾರದ ಗಂಟೆಗಳನ್ನು ಕಟ್ಟಿದ್ದಾರೆ. ಗಾಳಿ ಬೀಸುವಾಗ ಅದರ ಶಬ್ದ ಕೇಳಿ ಬರ್ತದೆ, ಮಧುರವಾದ ಶಬ್ದ. ಅಂತಹ ಮನೋಹರವಾದಂತಹ ವೃಕ್ಷ, ಚಿಗುರುಗಳಿಂದ ಪುಷ್ಪಗಳಿಂದೆಲ್ಲ ತುಂಬಿದ ವೃಕ್ಷ. ಅಂತಹ ವೃಕ್ಷವನ್ನು ನೋಡಿ ಆಲೋಚನೆ ಮಾಡ್ತಾನೆ, ಈ ಮರವನ್ನೇರಿ ಒಮ್ಮೆ ಎಲ್ಲ ಕಡೆಯಲ್ಲೂ ನಾನು ನೋಡ್ತೇನೆ. ಇತೋ ದ್ರಕ್ಷ್ಯಾಮಿ ವೈದೇಹಿಂ ರಾಮದರ್ಶನ ಲಾಲಸಾಂ ಇತಶ್ಚೇತಶ್ಚ ದುಃಖಾರ್ತಾಂ ಸಂಪತಂತೀಂ ಯದೃಚ್ಛಯ. ಅವನಿಗೆ ಅನ್ನಿಸ್ತದೆ, ಈ ಮರವನ್ನು ಹತ್ತಿ ನಾನು ಕೂತ್ಕೊಂಡು ನೋಡ್ತೇನೆ, ರಾಮನ ದರ್ಶನದ ಬಯಕೆ ಉಳ್ಳವಳಾಗಿ ಕುಳಿತಲ್ಲಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಾಗದೆ ಸಂಚರಿಸುತ್ತಿರುವಂತಹ ಸೀತೆ ನನಗಿಲ್ಲಿ ಕಾಣಲಿಕ್ಕೆ ಸಿಕ್ಕಿಯಾಳು. ಸಾ ರಾಮಮಹಿಷಿ ರಾಘವಸ್ಯ ಪ್ರಿಯಾ ಸತಿ ವನ ಸಂಚಾರ ಕುಶಲ ಧ್ರುವಂ ಏಷ್ಯತಿ ಜಾನಕಿ. ಈ ಅರಮನೆಯಲ್ಲಿ ಸೀತೆ ಕಾಣಲಿಕ್ಕೆ ಸಿಗ್ತಾಳೆ ಎನ್ನುವುದಕ್ಕಿಂತಲೂ ಹೆಚ್ಚಿನ ವಿಶ್ವಾಸ ಇಲ್ಲಿ ಉಂಟಾಗ್ತುಂಟು ಅವನಿಗೆ. ಇಲ್ಲಿ ಖಂಡಿತ ಸೀತೆ ಕಾಣಲಿಕ್ಕೆ ಸಿಗ್ತಾಳೆ ಅಂತ ಅನ್ನಿಸ್ತಾ ಉಂಟು. ಅದಕ್ಕೆ ಕಾರಣ, ಸೀತೆ ವನಸಂಚಾರ ಕುಶಲ. ವನವಾಸಕ್ಕೆ ಬಂದು ಇಷ್ಟು ದೀರ್ಘಕಾಲದಲ್ಲಿ ಕಾಡಿನ ಮಧ್ಯದಲ್ಲಿಯೇ ಅವಳು ಸಂಚಾರ ಮಾಡಿಕೊಂಡಿದ್ದವಳು. ವನದ ಮಧ್ಯದಲ್ಲಿ ಸಂಚಾರ ಮಾಡುವಲ್ಲಿ ಕುಶಲಳಾಗಿದ್ದಾಳೆ.
ಆದ್ದರಿಂದಾಗಿ ಅವಳಿಗೆ ಅರಮನೆಯ ಒಳಗಿನ ಸಂಚಾರಕ್ಕಿಂತ ಈ ವನದ ಸಂಚಾರ ಹಿತವಾಗ್ತದೆ. ಖಂಡಿತ ಅವಳಿಲ್ಲಿ ಸಂಚಾರ ಮಾಡಿಕೊಂಡು ಬರ್ತಾಳೆ. ಅವಳಿಗೆ ವನ ಸಂಚಾರ ಎಷ್ಟು ಇಷ್ಟ ಆಗಿತ್ತು, ವನ ವಾತಾವರಣ ಎಷ್ಟು ಇಷ್ಟ ಆಗಿತ್ತು ಅಂದರೆ, ಮುಂದೆ ಗರ್ಭಿಣಿಯಾದ ಮೇಲೆ ಅವಳು ರಾಮನ ಹತ್ರ ಕೇಳ್ತಾಳೆ, ನಾನು ಪುನಃ ಆ ಕಾಡಿಗೆ ಹೋಗಬೇಕು, ಆ ಆಶ್ರಮದ ಮಧ್ಯದಲ್ಲಿ ಪುನಃ ನಾನು ಇರಬೇಕು, ಋಷಿಪತ್ನಿಯರನ್ನು ನೋಡಬೇಕು ಅಂತ ಆಸೆಯಾಗಿದೆ ಅಂತ ಕೇಳ್ತಾಳೆ. ಅಷ್ಟರ ಮಟ್ಟಿಗೆ ಅವಳು ಈ ಕಾಡಿಗೆ ಹೊಂದಿಕೊಂಡಿದ್ದವಳು. ಹನುಮಂತ ಅದು ಯಾವುದನ್ನು ನೋಡಿಲ್ಲ, ಆದರೂ ಅವನು ಆಲೋಚನೆ ಮಾಡ್ತಾನೆ, ವನ ಸಂಚಾರದಲ್ಲಿ ಕುಶಲೆಯಾದಂತಹ ಸೀತೆ ಖಂಡಿತ ಈ ಕಾಡಿನ ಮಧ್ಯಕ್ಕೆ ಬರ್ತಾಳೆ. ರಾಮ ಶೋಕಾಭಿಸಂತಪ್ತ ಸಾ ದೇವಿ ವಾಮಲೋಚನ ವನವಾಸೇ ರತಾ ನಿತ್ಯಂ ಯೇಷ್ಯತೆ ವನಚಾರಿಣಿ. ರಾಮನಿಂದ ದೂರದಲ್ಲಿದ್ದು ದುಃಖಿತಳಾಗಿರುವ ರಾಮನನ್ನೇ ಚಿಂತಿಸುತ್ತಿರುವ ಸೀತೆ, ರಾಮ ಹೇಗೆ ಕಾಡಿನ ಮಧ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾನೋ ಹಾಗೇ ತಾನು ಕಾಡಿನ ಮಧ್ಯದಲ್ಲೇ ಸಂಚರಿಸುವವಳಾಗಿದ್ದು ಖಂಡಿತ ಈ ಪ್ರದೇಶಕ್ಕೆ ಅವಳು ಬರ್ತಾಳೆ. ಹೀಗೆ ಸೀತೆ ಈ ಪ್ರದೇಶಕ್ಕೆ ಬರುವುದಕ್ಕೆ ಬಹಳಷ್ಟು ಅವಕಾಶಗಳಿವೆ, ಖಂಡಿತವಾಗಿಯೂ ಅವಳಿಲ್ಲಿಗೆ ಬರ್ತಾಳೆ ಅಂತ ಹನುಮಂತ ಆಲೋಚನೆ ಮಾಡುತ್ತಾ ಆ ಶಿಂಶಪ ವೃಕ್ಷದಲ್ಲಿ ಸುತ್ತಲೂ ನೋಡ್ತಾ ಸೀತೆಯನ್ನು ಅನ್ವೇಷಣೆ ಮಾಡ್ತಾ ಇದ್ದಾನೆ. ಹಾಗೆ ಮಾಡ್ತಾ ಇರುವ ಸಂದರ್ಭದಲ್ಲಿ ದೂರದಲ್ಲಿ ಒಂದು ಚೈತ್ರಪ್ರಾಸಾದವನ್ನು ನೋಡಿದ. ಅಶೋಕವನಿಕಾಯಾಂತು ತಸ್ಯಾಂ ವಾನರ ಪುಂಗವಃ ಸದದರ್ಶ ಅವಿದೂರಸ್ಥಂ ಚೈತ್ರಪ್ರಾಸಾದ ಮುಚ್ಛ್ರಿತಂ. ಅವಿದೂರಸ್ಥ, ದೂರ ಅಲ್ಲ, ಸಮೀಪದಲ್ಲಿಯೇ ಇರುವಂತಹ ಅಶೋಕ ವೃಕ್ಷ ಒಂದು ಚೈತ್ಯಪ್ರಾಸಾದವನ್ನು ನೋಡಿದ. ಚೈತ್ಯಪ್ರಾಸಾದ ಅಂದರೆ ಮನೆ, ಭವನವೇ, ಆದರೆ ಆರಾಧನೆಗೆ ಯೋಗ್ಯವಾದ ಭವನ, ಅನುಷ್ಠಾನಕ್ಕೆ ಯೋಗ್ಯವಾದ ಭವನ. ನಂತರದಲ್ಲಿ ಚೈತ್ಯ ಎನ್ನುವ ಶಬ್ದ ಬೌದ್ಧರ ಸ್ತೂಪಗಳು, ಆರಾಧನಾ ಸ್ಥಾನಗಳೇನಿದೆ ಅದು ಎನ್ನುವ ಅರ್ಥದಲ್ಲಿ ಪ್ರಯುಕ್ತ ಆಯಿತು. ಒಂದು ಆರಾಧನಾ ಸ್ಥಾನ, ಧ್ಯಾನಕ್ಕೆ ಯೋಗ್ಯವಾಗುವಂತಹ ಸ್ಥಾನ, ಅಂತಹ ಒಂದು ಭವನವನ್ನು ಅಲ್ಲೇ ಸಮೀಪದಲ್ಲಿ ಕಾಣ್ತಾನೆ. ಮಧ್ಯೆ ಸ್ತಂಭ ಸಹಸ್ರೇಣ ಸ್ಥಿತಂ ಕೈಲಾಸ ಪಾಂಡುರಂ. ಆ ಭವನ ಹೇಗಿತ್ತು ಅಂದರೆ 1000 ಕಂಬಗಳಿಂದ ಕೂಡಿತ್ತು. ಅಂದರೆ ಅನೇಕ ಕಂಬಗಳು ಅಂತ ಅರ್ಥ, ಅಸಂಖ್ಯ ಕಂಬಗಳಿಂದ ಕೂಡಿತ್ತು. ಕೈಲಾಸ ಸದೃಶವಾಗಿತ್ತು, ಆ ರೀತಿ ಬಿಳಿಯಾದ ಬಣ್ಣದಿಂದ ಕೂಡಿತ್ತು. ಪ್ರವಾಲ ಕೃತ ಸೋಪಾನಂ ತಪ್ತ ಕಾಂಚನ ವೇದಿಕಂ. ಪ್ರವಾಲ ಅಂದರೆ ಹವಳ, ಹವಳದಿಂದಲೇ ಮಾಡಿದ ಮೆಟ್ಟಿಲುಗಳು, ಬಂಗಾರದಿಂದ ಮಾಡಿದ ವೇದಿಕೆ, ಇಂತಹ ಸಂಪದ್ಭರಿತವಾದಂತಹ ಒಂದು ಭವನ, ಒಂದು ಪ್ರಾಸಾದವನ್ನು ನೋಡಿದ. ಹಾಗೆ ದೃಷ್ಟಿಯನ್ನು ಸೂಕ್ಷ್ಮವಾಗಿ ಪ್ರಾಸಾದದ ಒಳಗೆ ಕಳುಗುತ್ತಾನೆ, ನಿರೀಕ್ಷಿಸ್ತಾನೆ. ಅಲ್ಲಿ ಅವ ಕಾಣ್ತಾನೆ, ತಥೋ ಮಲಿನ ಸಂವೀತಾಂ ರಾಕ್ಷಸೀಭಿಃ ಸಮಾವೃತಾಂ ಉಪವಾಸ ಕೃಶಾಂ ದೀನಾಂ ನಿಶ್ವಸಂತೀಂ ಪುನಃ ಪುನಃ ದದರ್ಶ ಶುಕ್ಲಪಕ್ಷಾದೌ ಚಂದ್ರಮೇ ರೇಖಾಮಿವಾಮಲಾಂ. ಶುಕ್ಲಪಕ್ಷದ ಮೊದಲ ದಿನ ತೋರಿಬರುವ ಚಂದ್ರನ ಲೇಖೆಯಂತೆ ಕಂಡುಬರುತ್ತಿರುವಂತಹ ಒಬ್ಬಳು ಸ್ತ್ರೀಯನ್ನು ಅಲ್ಲಿ ಕಂಡ. ಅತ್ಯಂತ ಕೃಶಳಾಗಿದ್ದಾಳೆ. ಚಂದ್ರಲೇಖೆ ಕೃಶವಾಗಿದ್ದರೂ ಒಂದು ಮಟ್ಟಿನ ಕಾಂತಿ ಅವತ್ತಿಗೂ ಇರ್ತದೆ, ಅದರಲ್ಲಿ ಕಾಂತಿಹೀನವಾಗಿರುವುದಿಲ್ಲ. ಹಾಗಾಗಿ ತನ್ನ ಸ್ವರೂಪದ ಕಾಂತಿ ಅಂತೊಂದಿರ್ತದೆ, ಅದು ಯಾವ ಕಾಲಕ್ಕೂ ಬಿಟ್ಟು ಹೋಗುವುದಿಲ್ಲ. ಅಂತಹ ಕಾಂತಿಯಿಂದ ಕೂಡಿರುವ, ಅತ್ಯಂತ ಕೃಶಳಾಗಿರುವ, ಮಲಿನ ವಸ್ತ್ರಳಾಗಿರುವ, ಉಪವಾಸದಿಂದಾಗಿ ಕೃಶಳಾಗಿರುವ, ಮತ್ತೆ ಮತ್ತೆ ದೀರ್ಘವಾಗಿ ನಿಟ್ಟುಸಿರನ್ನು ಬಿಡುತ್ತಿರುವ ಒಬ್ಬಳು ಸ್ತ್ರೀಯನ್ನು ಕಾಣ್ತಾನೆ. ಮಂದಂ ಪ್ರಖ್ಯಾಯಮಾನೇನ ರೂಪೇಣ ರುಚಿರಪ್ರಭಾಂ ಪಿನದ್ದಾಂ ಧೂಮಜಾಲೇನ ಶಿಖಾಮಿವ ವಿಭಾವಸೋ. ಅವಳಲ್ಲಿ ಅದ್ಭುತವಾದ ಕಾಂತಿ ಇದೆ, ಆದರೆ ಈಗ ಮಾಲಿನ್ಯಾದಿಗಳಿಂದ ಆ ಕಾಂತಿ ಹೊರಗೆ ಬರ್ತಾ ಇಲ್ಲ, ಕ್ಷೀಣವಾಗಿದೆ. ಅದು ಹೇಗೆ ಕಾಣ್ತದೆ ಅಂದರೆ
ಬೆಂಕಿಯಿಂದ ಆವೃತವಾದ ಅಗ್ನಿಯ ಜ್ವಾಲೆಯಂತೆ. ಆ ರೀತಿಯಲ್ಲಿ ಕಾಣ್ತಾ ಇರುವ ಸ್ತ್ರೀಯನ್ನು ಕಾಣ್ತಾನೆ. ವ್ರೀಡಿತಾಂ ದುಃಖ ಸಂತಪ್ತಾಂ ಪರಿಮ್ಲಾನಾಂ ತಪಸ್ವಿನೀಂ. ಅತ್ಯಂತ ಪೀಡಿತಳಾಗಿರುವ, ಪರಿಮ್ಲಾನ ಅಂದರೆ ಕಾಂತಿ ಕಳ್ಕೊಂಡಿರುವ, ತಪಸ್ವಿನಿ, ತಪಸ್ಸನ್ನು ಆಚರಿಸುವವಳು ಅಂತ ಒಂದರ್ಥ, ದೀನಳು ಅಂತ ಒಂದರ್ಥ. ಅಂತಹ ಸೀತೆಯನ್ನು ಕಾಣ್ತಾನೆ. ಅಶ್ರುಪೂರ್ಣಮುಖೀಂ ದೀನಾಂ, ನಿರಂತರ ಕಣ್ಣಿನಿಂದ ನೀರು ಸುರಿತಾ ಉಂಟು, ದೀನಳಾಗಿದ್ದಾಳೆ. ಆಮೇಲೆ ಕೃಶಾಂ ಅನಶನೇನ ಚ, ಊಟವೇ ಮಾಡದಿರುವುದರಿಂದ ಕೃಶಳಾಗಿದ್ದಾಳೆ. ಶೋಕಧ್ಯಾನಪರಳಾಗಿದ್ದಾಳೆ, ದುಃಖ ಪರಾಯಣಾಗಿದ್ದಾಳೆ. ಅಂತಹ ಸೀತೆಯನ್ನು, ಸ್ತ್ರೀಯನ್ನು ಕಾಣ್ತಾನೆ. ಪ್ರಿಯಂ ಜನಮ ಪಶ್ಯಂತೀಂ ರಾಕ್ಷಸೀಗಣಂ ಸ್ವಗಣೇನ ಮೃಗೀಂ ಹೀನಾಂ ಶ್ವಗಣಾಭಿವ್ರತಾಮಿವ. ತನಗೆ ಪ್ರಿಯರಾದ ಯಾರನ್ನೂ ಅಲ್ಲಿರುವವರ ಮಧ್ಯದಲ್ಲಿ ಅವಳು ಕಾಣುತ್ತಿಲ್ಲ. ರಾಕ್ಷಸಿಯರ ಮಧ್ಯದಲ್ಲಿಯೇ ಇದ್ದಾಳೆ, ಅವರಿಂದ ಆವೃತಳಾಗಿದ್ದಾಳೆ. ಅವಳು ಹೇಗೆ ಕಾಣ್ತಾಳೆ ಅಂದರೆ, ತನ್ನ ಗುಂಪಿನಿಂದ ತ್ಯಕ್ತವಾದಂತಹ ಒಂದು ಹೆಣ್ಣು ಜಿಂಕೆ ನಾಯಿಗಳ ಮಧ್ಯದಲ್ಲಿ ಸಿಕ್ಕಿದರೆ ಎಂತಹ ಸ್ಥಿತಿಗೆ ಬರ್ತದೋ ಅಂತಹ ಸ್ಥಿತಿಯಲ್ಲಿ, ಶೋಚನೀಯವಾದ ಸ್ಥಿತಿಯಲ್ಲಿ ಆ ಸ್ತ್ರೀಯಲ್ಲಿ ಕಂಡು ಬರ್ತಾ ಇದ್ದಾಳೆ. ಆಕೆಯ ಅವಸ್ಥೆಯನ್ನು ನೋಡಿ ಹನುಮಂತ ಎಲ್ಲವನ್ನೂ ಊಹಿಸುವುದು. ಆ ದೇಹವನ್ನು ನೋಡಿಯೇ ಎಲ್ಲವನ್ನೂ ಊಹಿಸಬಲ್ಲ ಸಾಮರ್ಥ್ಯ ಹನುಮಂತನದ್ದು ಅಂತ ಗೊತ್ತಾಗ್ತದೆ. ಸುಖಾರ್ಹಾಂ ದುಃಖ ಸಂತಪ್ತಾಂ ವ್ಯಸನಾನಾಂ ಅಕೋವಿದಾಂ ತಾಂ ಸಮೀಕ್ಷ್ಯ ವಿಶಾಲಾಕ್ಷೀಂ ಅಧಿಕಂ ಮಲಿನಾಂಕೃಶಾಂ ತರ್ಕಯಾಮಾಸ ಸೀತೇತಿ ಕಾರಣೈಃ ಉಪಪಾದಿಭಿಃ. ಅವಳನ್ನು ನೋಡುವಾಗ ಅನ್ನಿಸ್ತದೆ, ಇವಳು ಸುಖಾರ್ಹಳು, ಅಂದರೆ ರಾಜಮನೆತನದಲ್ಲಿ ಸುಖವಾಗಿ ಬೆಳೆದವಳು, ಸುಖಕ್ಕೆ ಅರ್ಹಳಾದಂತಹ ವ್ಯಕ್ತಿಯವಳು. ಅಂಥವಳೀಗ ದುಃಖ ಸಂತಪ್ತಳಾಗಿದ್ದಾಳೆ. ದೇಹ ನೋಡುವಾಗ ಗೊತ್ತಾಗ್ತದೆ. ಅತ್ಯಂತ ವ್ಯಸನಕ್ಕೊಳಗಾಗಿದ್ದಾಳೆ, ದುಃಖಕ್ಕೊಳಗಾಗಿದ್ದಾಳೆ. ಇಂತಹ ದುಃಖವನ್ನು ಭರಿಸುವ ಸಾಮರ್ಥ್ಯ ಇಲ್ಲದವಳಾಗಿದ್ದಾಳೆ. ಅಂಥವಳನ್ನು ನೋಡಿ ಅವ ನಿರ್ಣಯ ಮಾಡಿದ, ಇವಳೇ ಸೀತೆ. ತರ್ಕಯಾಮಾಸ ಸೀತೇತಿ ಕಾರಣೈಃ ಉಪಪಾದಿಭಿಃ. ಇವಳೇ ಸೀತೆ ಎಂದು ಊಹಿಸಲಿಕ್ಕೆ ಬೇಕಾದ ಎಲ್ಲ ಕಾರಣಗಳು ಇಲ್ಲಿದೆ. ಆದ್ದರಿಂದ ಅವಳನ್ನೇ ಸೀತೆ ಅಂತ ನಿರ್ಣಯ ಮಾಡಿದ. ತುಂಬ ಸಂತೋಷ ಆಯಿತು ಅವನಿಗೆ. ಮುಂದೆ ಪುನಃ ಅವಳನ್ನು ನೋಡಿ ಅವ ಆಲೋಚನೆ ಮಾಡ್ತಾನೆ. ತಾಂ ಸ್ಮೃತಿಮಿವ ಸಂದಿಗ್ಧಾಂ ವೃದ್ಧಿಂ ನಿಪತಿತಾಮಿವ ವಿಹತಾಮಿವ ಚ ಶ್ರದ್ಧಾಂ ಆಶಾಂ ಪ್ರತಿಹತಾಮಿವ. ಪುನಃ ಅವಳನ್ನು ಸೂಕ್ಷ್ಮವಾಗಿ ನಿರೀಕ್ಷಣೆ ಮಾಡ್ತಾನೆ. ಆಗ ಅವನಿಗೆ ಹೀಗೆ ಅನ್ನಿಸ್ತದೆ, ಇವಳು ಸಂದಿಗ್ಧತೆಗೆ ಒಳಗಾದ ಸ್ಮೃತಿಯಂತೆ ಕಂಡು ಬರ್ತಾ ಇದ್ದಾಳೆ. ವೇದ ಯಾವತ್ತೂ ಸಂದೇಹಕ್ಕೆ ವಿಷಯವಲ್ಲ. ಆದರೆ ವೇದವೇ ಒಂದೊಮ್ಮೆ ಸಂದೇಹಕ್ಕೆ ವಿಷಯವಾದರೆ ಆಗ ವೇದದ ಸ್ಥಿತಿ ಏನು? ಅಂದರೆ ವೇದವೇ ಒಂದು ಶೋಚನೀಯ ಸ್ಥಿತಿಗೆ ಹೋದಂತಾಗ್ತದೆ. ಅಂತಹ ಸ್ಥಿತಿಗೆ ಒಳಗಾದಂತೆ ಇವಳು ಕಾಣ್ತಾ ಇದ್ದಾಳೆ. ವೃದ್ಧಿಂ ನಿಪತಿತಾಮಿವ. ಸಂಪತ್ತು ನಷ್ಟವಾದರೆ ಯಾವ ಸ್ಥಿತಿ ಉಂಟಾಗ್ತದೋ ಅಂತಹ ಸ್ಥಿತಿ. ವಿಹತಾಮಿವ ಚ ಶ್ರದ್ಧಾಂ. ತಿರಸ್ಕಾರಕ್ಕೆ ಒಳಗಾದ ಶ್ರದ್ಧೆಯಂತೆ ಕಾಣ್ತಾ ಇದ್ದಾಳೆ. ಸೋಪಸರ್ಗಾಂ ಯಥಾ ಸಿದ್ಧಿಂ. ಉಪಸರ್ಗ ಅಂದರೆ ವಿಘ್ನ, ವಿಘ್ನಕ್ಕೆ ಒಳಗಾದ ಸಿದ್ಧಿಯಂತೆ ಕಂಡು ಬರ್ತಾ ಇದ್ದಾಳೆ. ಬುದ್ಧಿಂ ಸಕಲುಷಾಮಿವ. ಕಾಲುಷ್ಯಕ್ಕೆ, ದುಷ್ಟ ಚಿಂತನೆಗೆ ಒಳಗಾದ ಬುದ್ಧಿಯಂತೆ ಕಂಡು ಬರ್ತಾ ಇದ್ದಾಳೆ. ಅಭೂತೇನ ಅಪವಾದೇನ ಕೀರ್ತಿಂ ನಿಪತಿತಾಮಿವ. ನಿಪತಿತವಾದ ಕೀರ್ತಿ, ಭ್ರಷ್ಟವಾದ ಕೀರ್ತಿ, ಅಭೂತವಾದ ಅಪವಾದ ಅಂದರೆ ಸುಳ್ಳಾದ ಅಪವಾದ, ಅಪವಾದಕ್ಕೊಳಗಾಗಿ ಪತಿತವಾದ ಕೀರ್ತಿಯಂತೆ ಕಂಡು ಬರ್ತಾ ಇದ್ದಾಳೆ. ರಾಮಾಪರೋಧ ವ್ಯಥಿತಾಂ ರಕ್ಷೋ ಹರಣ ಕರ್ಷಿತಾಂ
ಅಬಲಾಂ ಮೃಗಶಾಭಾಕ್ಷೀಂ ವೀಕ್ಷಮಾಣಾಂ ಸಮಂತತಃ. ರಾಮನಿಂದ ದೂರವಾಗಿ, ರಾಮನನ್ನು ಕಾಣದೆ ವ್ಯಥೆಗೆ ಒಳಗಾಗಿದ್ದಾಳೆ, ರಾಕ್ಷಸರಿಂದ ಪೀಡಿತಳಾಗ್ತಾ ಇದ್ದಾಳೆ, ಪ್ರತಿಯಾಗಿ ಏನೂ ಮಾಡುವುದಕ್ಕೆ ಸಾಧ್ಯವಾಗದ ಅಬಲೆಯಾಗಿದ್ದಾಳೆ. ಹೆದರಿದ ಜಿಂಕೆ ಹೇಗೆ ಎಲ್ಲ ಕಡೆಗೂ ನೋಡ್ತದೋ, ಯಾರಾದರೂ ಬಂದನ್ನು ರಕ್ಷಣೆ ಮಾಡ್ತಾರೋ ಎಂಬ ಭಾವನೆಯಿಂದ ಹೇಗೆ ಎಲ್ಲ ದಿಕ್ಕುಗಳಲ್ಲಿಯೂ ನೋಡ್ತಾ ಇರ್ತದೋ, ಆ ರೀತಿಯಲ್ಲಿ ಸುತ್ತಲೂ ಕ್ಷಣ ಕ್ಷಣಕ್ಕೂ ನೋಡುವವಳು. ಒಂದೊಂದು ಕ್ಷಣದಲ್ಲಿಯೂ ರಾಮನ ನಿರೀಕ್ಷೆ, ಅಥವಾ ರಾಮನ ಕಡೆಯಿಂದ ಯಾರಾದರೂ ಬರ್ಬೋದೋ ಎಂಬ ನಿರೀಕ್ಷೆ. ಈ ರೀತಿ ಕ್ಷಣ ಕ್ಷಣವೂ ದಿಕ್ಕುಗಳಲ್ಲಿ ದೃಷ್ಟಿಯನ್ನು ಹಾಯಿಸುತ್ತಿರುವಂತಹ ಸೀತೆಯನ್ನು ಕಂಡ. ಇದೆಲ್ಲವನ್ನು ನೋಡಿ ಮತ್ತಷ್ಟು ಅವನಿಗೆ ದೃಢವಾಗ್ತಾ ಹೋಗ್ತದೆ, ಇವಳೇ ಸೀತೆ ಅಂತ. ಬಾಷ್ಪಾಂಬು ಪರಿಪೂರ್ಣೇನ ಕೃಷ್ಣ ವಕ್ರಾಕ್ಷಿ ಪಕ್ಷ್ಮಣ ವದನೇನ ಅಪ್ರಸನ್ನೇನ ನಿಶ್ವಸಂತೀಂ ಪುನಃ ಪುನಃ. ಕಣ್ಣೀರಿನಿಂದ ತುಂಬಿದಂಥದ್ದು ಮುಖ, ಕಪ್ಪಾದ ವಕ್ರವಾದ ರೆಪ್ಪೆಗಳು, ನೀರು ಸುರಿತಾ ಉಂಟು, ಆ ಕಣ್ಣನ್ನೇ ನೋಡ್ತಾನೆ. ಕಪ್ಪಾದ ವಕ್ರವಾದ ರೆಪ್ಪೆಗಳು ಅಂತ ಹೇಳ್ತಾ ಆ ಕಣ್ಣಿನ ಸೌಂದರ್ಯವನ್ನು ಗುರುತಿಸ್ತಾನೆ. ಇಂತಹ ಸುಂದರಿ ಈಗ ಈ ಸ್ಥಿತಿಗೆ ಒಳಗಾಗಿದ್ದಾಳೆ. ಆಮೇಲೆ ಅಪ್ರಸನ್ನವಾದ ಮುಖ, ದುಃಖಾರ್ಥವಾದ ಮುಖ, ಮತ್ತೆ ಮತ್ತೆ ನಿಟ್ಟುಸಿರು ಬಿಡ್ತಾ ಇದ್ದಾಳೆ. ನಿಶ್ವಸಂತೀಂ ಪುನಃ ಪುನಃ. ಮಲಪಂಕಧರಾಂ ದೀನಾಂ, ಅವಳು ಸ್ನಾನವೇ ಮಾಡಿದ್ದಿಲ್ಲ, ಒಂದು ದಿನವೂ ಅಲಂಕಾರಾದಿಗಳನ್ನು ಮಾಡಿಕೊಂಡದ್ದಿಲ್ಲ. ರಾವಣ ಅಪಹರಿಸಿದಾಗ ಹೇಗಿದ್ದಳೋ ಹಾಗೆಯೇ ಉಳಿದಿದ್ದಾಳೆ. ಆದ್ದರಿಂದ ಅತ್ಯಂತ ಮಲಿನಳಾಗಿದ್ದಾಳೆ, ಮಲಿನವಾದ ವಸ್ತ್ರವನ್ನು ಧಾರಣೆ ಮಾಡಿದವಳಾಗಿದ್ದಾಳೆ. ಮಂಡನಾರ್ಹಾಂ ಅಮಂಡಿತಾಂ, ಬಗೆ ಬಗೆಯ ಆಭರಣ ಭೂಷಣಗಳಿಗೆ ಅರ್ಹಳಾದವಳಿವಳು, ಆದರೆ ಯಾವುದೇ ಅಲಂಕಾರವನ್ನು ಮಾಡಿಕೊಂಡಿಲ್ಲ. ಅವಳು ಪ್ರಭಾಂ ನಕ್ಷತ್ರರಾಜಸ್ಯ ಕಾಲಮೇಘೈರಿವಾವೃತಾಂ, ಕಾಲಮೇಘದಿಂದ, ಕಪ್ಪಾದ ಮೇಘದಿಂದ ಆವೃತವಾದಂತಹ ಚಂದ್ರನ ಪ್ರಭೆಯಂತಾಗಿದ್ದಾಳೆ. ಪ್ರಭೆ ಉಂಟು, ಆದರೆ ಹೊರಗೆ ಪ್ರಕಟವಾಗುವುದಿಲ್ಲ, ಅಂತಹ ಸ್ಥಿತಿಯಲ್ಲಿದ್ದಾಳೆ. ಪುನಃ ಆಲೋಚನೆ ಮಾಡ್ತಾನೆ. ಆಮ್ನಾಯಾನಾಂ ಅಯೋಗೇನ ವಿದ್ಯಾಂ ಪ್ರಶಿಥಿಲಾಮಿವ. ವೇದವನ್ನು ಅಧ್ಯಯನ ಮಾಡದೇ ಇದ್ದರೆ ವೇದ ಶಿಥಿಲವಾಗುತ್ತಾ ಹೋಗ್ತದೆ. ಆ ರೀತಿಯಲ್ಲಿ ಇವಳು ಕಾಣ್ತಾ ಇದ್ದಾಳೆ. ಸಂಸ್ಕಾರೇಣ ಯಥಾಹೀನಾಂ ವಾಚಾಂ ಅರ್ಥಾಂತರಂಗತಾಂ. ಮಾತಿಗೆ ಒಂದು ಸಂಸ್ಕಾರ ಇದೆ. ಸಂಸ್ಕಾರ ಅಂದರೆ ವ್ಯಾಕರಣದ ಸಂಸ್ಕಾರ, ಮಾತಿಗಿರುವ ಸಂಸ್ಕಾರ ಅದು. ಆ ವ್ಯಾಕರಣದ ಚೌಕಟ್ಟಿನಲ್ಲಿದ್ದಾಗ ಅದು ಸರಿಯಾಗಿ ಅರ್ಥವನ್ನು ಪ್ರತಿಪಾದನೆ ಮಾಡ್ತದೆ. ಯಾವಾಗ ಆ ಚೌಕಟ್ಟನ್ನು ಮೀರಿ ಶಬ್ದ ಇಷ್ಟ ಬಂದಂತೆ ಪ್ರಯುಕ್ತವಾಯಿತೋ ಆಗ ಅದು ಅರ್ಥಾಂತರವನ್ನು ಹೇಳುತ್ತದೆ, ಅನರ್ಥವನ್ನು ಹೇಳುತ್ತದೆ. ಅದರಿಂದ ಶಬ್ದವಾದದ್ದು ಯಾವ ಚೌಕಟ್ಟಲ್ಲಿರಬೇಕೋ ಅಲ್ಲಿ ಇದ್ದರೆ ಚಂದ. ಹಾಗೆಯೇ ಸೀತೆ ಎಲ್ಲಿರಬೇಕಾದವಳು, ಯಾವ ರೀತಿ ಇರಬೇಕಾದವಳು, ಅವಳು ಆ ಚೌಕಟ್ಟಿನಿಂದ ಹೊರಗೆ ಬಂದಿದ್ದಾಳೆ. ಅಂತಹ ಮಾತು ಹೇಗೆ ದೀನಸ್ಥಿತಿಗೆ ಹೋಗ್ತದೋ ಹಾಗೆ ಆಗಿದ್ದಾಳೆ. ಈ ರೀತಿ ಅವಳನ್ನು ನೋಡಿ ಬಹಳವಾಗಿ ಚಿಂತನೆ ಮಾಡ್ತಾನೆ. ಕೊನೆಗೆ ತರ್ಕಯಾಮಾಸ ಸೀತೇತಿ ಕಾರಣೈ ಉಪಪಾದಿಭಿ. ಪುನಃ ಅವಳು ಸೀತೆಯೇ ಹೌದು ಎನ್ನುವುದನ್ನು ಇನ್ನೂ ಬೇರೆ ಬೇರೆ ಕಾರಣಗಳಿಂದ ತರ್ಕ ಮಾಡ್ತಾನೆ. ಈಗ ಮೊದಲು ಒಂದು ಹಂತದಲ್ಲಿ ಮಾಡಿದ ಅವಳ ದುಃಖಾದಿಗಳನ್ನೆಲ್ಲ ನೋಡಿ ಇವಳು ಸೀತೆ ಇರಬಹುದು ಅಂತ ಊಹಿಸಿದ. ಆಮೇಲೆ ಪುನಃ ಅವಳ ಅವಸ್ಥೆಯನ್ನು ನೋಡಿ ಪುನಃ ಅವಳೆ ಸೀತೆ ಅಂತ ನಿರ್ಣಯ ಮಾಡಿಕೊಂಡ. ಈಗ ಪುನಃ ಇನ್ನೊಮ್ಮೆ ನಿರೀಕ್ಷಣೆ ಮಾಡ್ತಾನೆ. ಯಾಕೆಂದರೆ ತಾನು ತಿಳಿದದ್ದನ್ನು ನಿರ್ಣಯ ಮಾಡಿಕೊಳ್ಳುವುದಕ್ಕೆ ಮತ್ತೆ ಮತ್ತೆ ಹೊಸ ಹೊಸ ಮಾರ್ಗಗಳಿಂದ, ಚಿಂತನೆಗಳಿಂದ ತಾನು ಪ್ರಯತ್ನ ಮಾಡಬೇಕು. ಆ ದೃಷ್ಟಿಯಲ್ಲಿ ಹನುಮಂತ ಅವಳೇ ಸೀತೆ ಎನ್ನುವುದನ್ನು ನಿರ್ಣಯ ಮಾಡಿಕೊಳ್ಳುವುದಕ್ಕೆ ಪುನಃ ಆಲೋಚನೆ ಮಾಡ್ತಾನೆ. ವೈದೇಹ್ಯಾಯಾನಿ ಚಾಂಗೇಶು ತದಾ ರಾಮೋನ್ವಕೀರ್ತಯತ್ ತಾನ್ಯವ ಆಭರಣ ಜಾಲಾನಿ ಗಾತ್ರಶೋಭೀನ್ಯ ಲಕ್ಷಯತ್. ಈಗ ಅವಳ ದೇಹವನ್ನು ನೋಡ್ತಾನೆ. ರಾಮ ಅವಳ ದೇಹದಲ್ಲಿ ಯಾವೆಲ್ಲ ಆಭರಣಗಳುಂಟು ಅಂತ ಹೇಳಿದ್ದನೋ ಆ ಆಭರಣಗಳು ಕಂಡುಬರುತ್ತೆ. ಅವಳು ಅಲಂಕರಿಸಿಕೊಂಡಿಲ್ಲ ಅಂದರೆ
ಆಮೇಲೆ ಹೊಸ ಆಭರಣ ಹಾಕಿಲ್ಲ. ಆದರೆ ರಾಮನಿಂದ ಪರಿತ್ಯಕ್ತಳಾಗುವಾಗ ಯಾವ ಆಭರಣಗಳನ್ನು ಧರಿಸಿದ್ದಳೋ ಅದೆಲ್ಲವನ್ನೂ ಧರಿಸಿದ್ದಾಳೆ. ಮುಂದೆ ಒಂದಷ್ಟು ಆಭರಣಗಳನ್ನು ಅವಳು ಕೆಳಗೆ ಹಾಕ್ತಾಳೆ. ಅದು ಕಪಿಗಳಿಗೆ ಸಿಕ್ಕಿತ್ತು. ಆ ಆಭರಣಗಳನ್ನು ನೋಡಿದ ಮೇಲೆ ಹನುಮಂತ ಈಗ ನಿರ್ಣಯ ಮಾಡಿಕೊಂಡ, ಅಷ್ಟು ಆಭರಣಗಳು ಅವತ್ತಿತ್ತು, ಅದಿಲ್ಲ ಅಂತಾದರೆ ಇಷ್ಟು ಆಭರಣಗಳೀಗ ಉಳಿದಿರಬೇಕು ಅಂತ ಅವ ಚಿಂತನೆ ಮಾಡ್ತಾನೆ. ಚಿಂತನೆ ಮಾಡಿ ತತ್ರ ಯಾನ್ಯವಹಿತಾನಿ ತಾನ್ಯಹಂ ನೋಪಲಕ್ಷಯೇ ಯಾನ್ಯಸ್ಯ ನಾವಹೀನಾನಿ ತಾನಿ ಮಾನಿ ನ ಸಂಶಯ. ಆವತ್ತು ಅವಳು ಕಳೆದುಕೊಂಡ ಆಭರಣಗಳು ಯಾವುದಿದೆ ಆ ಆಭರಣಗಳವ ನೋಡಿದ್ದಾನೆ, ಅದು ಯಾವುದನ್ನೂ ನಾನಿಲ್ಲಿ ನೋಡುತ್ತಿಲ್ಲ. ಹಾಗೆಂತ ಆವತ್ತು ಆ ಆಭರಣದ ರಾಶಿಯಲ್ಲಿ ಯಾವ ಆಭರಣವನ್ನು ನಾನು ನೋಡಿಲ್ಲವೋ ಅದೆಲ್ಲವನ್ನೂ ಇಲ್ಲಿ ನೋಡ್ತಾ ಇದ್ದೇನೆ. ಹಾಗಾಗಿ ಇವಳೇ ಸೀತೆ ಅಂತ ನಿರ್ಣಯ ಮಾಡಿದ. ಇಯಂ ಕನಕವರ್ಣಾಂಗೀಂ ರಾಮಸ್ಯ ಮಹಿಷೀ ಪ್ರಿಯ ಪ್ರಣಷ್ಟಾಪಿ ಸತೀ ಯಸ್ಯ ಮನಸೋ ನ ಪ್ರಣಶ್ಯತಿ. ಇಂತಹ ಸುಂದರಿಯಾದ ಗುಣವತಿಯಾದಂತಹ ಕನಕವರ್ಣದವಳಾಗಿರುವಂತಹ ರಾಮನಿಗೆ ಪ್ರಿಯಳೂ ಆಗಿರುವಂತಹ ಮಹಿಷಿಯವಳು ಸಾಮ್ರಾಜ್ಞಿ, ಇವಳು ಒಂದೊಮ್ಮೆ ಪ್ರಣಷ್ಟಳಾದರೂ ರಾಮನ ಮನಸ್ಸಿನಿಂದ ಇವಳು ಪ್ರಣಷ್ಟಳಾಗುವುದಕ್ಕೆ ಸಾಧ್ಯ ಇಲ್ಲ. ಇಂಥವಳನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ರಾಮನ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುವವಳಿವಳು. ಇಯಂ ಸಾ ಯತ್ಕೃತೆ ರಾಮಃ ಚತುರ್ಭಿಃ ಪರಿತಪ್ಯತೆ ಕಾರುಣ್ಯೇನ ಅನೃಶಂಸ್ಯೇನ ಶೋಕೇನ ಮದನೇನ ಚ. ಅವಳು ನೋಡಿದಾಗ ಅನ್ನಿಸಿತು, ರಾಮ ಅಷ್ಟೊಂದು ದುಃಖಿತನಾಗಿದ್ದ. ರಾಮನ ಅಷ್ಟು ದುಃಖಕ್ಕೆ ಕಾರಣ ಏನು ಕೇಳಿದರೆ, ರಾಮನಿಗೆ 4 ಕಾರಣಗಳಿಂದ ದುಃಖ. ಒಂದು ಕಾರುಣ್ಯದಿಂದಾಗಿ ದುಃಖ, ಇನ್ನೊಂದು ಕ್ರೂರತೆ ಇಲ್ಲದಿರುವುದರಿಂದಾಗಿ ದುಃಖ, ಶೋಕ ಅದೊಂದು ಪೀಡೆಗೆ ಕಾರಣ, 4ನೇದು ಮದನ ಅಂದರೆ ಕಾಮಾವೇಶ. ಈ 4 ಅಂಶಗಳು ರಾಮನ ದುಃಖಕ್ಕೆ ಕಾರಣವಾಗಿವೆ ಅಂತ ಹೇಳ್ತಾನೆ. ಅದನ್ನು ಅವನು ಹೇಳ್ತಾನೆ, ಸ್ತ್ರೀ ಪ್ರಣಷ್ಟೇತಿ ಕಾರುಣ್ಯಾತ್. ಒಬ್ಬಳು ಸ್ತ್ರೀ ಅವಳು ಕಳೆದು ಹೋದಳು ಅಂತ ಯಾರೇ ಹೇಳಿದರೂ ರಾಮನಿಗೆ ಅದು ದುಃಖಕ್ಕೆ ಕಾರಣ ಆಗ್ತದೆ. ಒಬ್ಬಳ ಸ್ತ್ರೀಯ ಅಪಹರಣ ಆಗಿದೆ ಎನ್ನುವುದನ್ನು ಕೇಳಿದರೆ ಅದರಿಂದಲೇ ರಾಮ ದುಃಖಿತನಾಗ್ತಾನೆ. ಯಾಕೆಂದರೆ ಕರುಣೆ ರಾಮನಿಗೆ, ಯಾರೂ ಆಪತ್ತಿಗೊಳಗಾಗಬಾರದು ಎನ್ನುವ ಭಾವದವ. ಆದ್ದರಿಂದ ತನಗೆ ಸಂಬಂಧವೇ ಪಡೆದ ಸ್ತ್ರೀ ನಷ್ಟಳಾದರೂ ರಾಮ ದುಃಖಿಸ್ತಾನೆ. ಇದು ಕಾರುಣ್ಯದ ದುಃಖ. ಆಮೇಲೆ ಆಶ್ರಿತೇತಿ ಅಂದರೆ ಶಂಸ್ಯತಃ, ಆ ನಷ್ಟಳಾದ ಸ್ತ್ರೀ ಯಾರು? ನನ್ನನ್ನೇ ಆಶ್ರಯಿಸಿದ್ದವಳು. ಆದ್ದರಿಂದ ಅತ್ಯಂತ ಮೃದುಭಾವ, ಕ್ರೂರ ರಾಹಿತ್ಯ, ಅತ್ಯಂತ ಮೃದುಭಾವ. ಈ ಮೃದುಭಾವವೂ ಪೀಡೆಗೆ ಕಾರಣ ಆಗ್ತದೆ. ರಾಮನಿಗದೂ ಆಗಿದೆ. ಪತ್ನಿ ನಷ್ಟೇತಿ ಶೋಕೇನ, ನಷ್ಟಳಾದವಳು ಸ್ತ್ರೀ, ನನ್ನನ್ನು ಆಶ್ರಯಿಸಿದವಳು ಮಾತ್ರ ಅಲ್ಲ, ನನ್ನ ಮಡದಿ. ಇದು ಇನ್ನೂ ಹೆಚ್ಚಿನ ದುಃಖಕ್ಕೆ ಕಾರಣ ಆಗ್ತದೆ. ಇದು ಶೋಕಕ್ಕೆ ಕಾರಣ ಆಗ್ತದೆ. ಶೋಕ ಅಂದರೆ ಪ್ರಿಯವಾದ ವಸ್ತುವನ್ನು ಕಳೆದುಕೊಂಡಾಗ ಉಂಟಾಗುವ ದುಃಖ. ವಸ್ತುತಃ ಹಿಂದೆ ಹೇಳಿದ್ದೆಲ್ಲವೂ ದುಃಖವೇ. ಕರುಣೆ ಇದ್ದಾಗಲೂ ದುಃಖ ಬರ್ತದೆ, ಮನಸ್ಸು ಅದು ಹಿಂಡಿದಾಗ ಆಗ್ತದೆ. ನನ್ನನ್ನು ಆಶ್ರಯಿಸಿದವರು ಕೈತಪ್ಪಿ ಹೋದರು ಅಂತಾದಾಗಲೂ ಒಂದು ದುಃಖ ಆಗ್ತದೆ. ಅದಕ್ಕಿಂತಲೂ ಹೆಚ್ಚಿನ ದುಃಖ ನನ್ನ ಮಡದಿಯಾದವಳು ಕೈತಪ್ಪಿದ್ದಾಳೆ ಎನ್ನುವಾಗ ಆಗುವಂಥದ್ದು, ಅದು ಶೋಕ. ಅದು ಕೂಡ ರಾಮನನ್ನು ಪೀಡಿಸ್ತಾ ಇದೆ. ಇನ್ನು ಪ್ರಿಯೇತಿ ಮದನೇನ ಚ, ಅವಳು ಅತ್ಯಂತ ಪ್ರಿಯಳು. ಅಂತಹ ಪ್ರಿಯಳಾದವಳು ಈಗ ನನ್ನ ಜೊತೆಯಲ್ಲಿಲ್ಲ ಎನ್ನುವುದು ಅವನಿಗೆ ಮದನ ಪೀಡೆಗೂ ಕಾರಣ ಆಗ್ತದೆ. ಈ ರೀತಿ ಬೇರೆ ಬೇರೆ ಬಗೆಗಳಿಂದ ರಾಮ ಸೀತೆಯನ್ನು ಕಳ್ಕೊಂಡು ಪೀಡಿತನಾಗಿದ್ದಾನೆ. ಈ ಸೀತೆಯನ್ನು ಕಾಣ್ತಾ ಇರುವಾಗ ಅವನಿಗೆ ಪೀಡಿತನಾದ ರಾಮನ ಚಿಂತನೆಯೂ ಬಂತು. ರಾಮನಿಲ್ಲದೆ ಇವಳಿಷ್ಟು ಪೀಡಿತಳಾಗಿದ್ದಾಳೆ, ಇಂತಹ ಸೀತೆ ಇಲ್ಲದೆ ರಾಮ ಅಷ್ಟು ಪೀಡಿತನಾಗಿದ್ದಾನೆ ಅಂತ ಇಬ್ಬರ ಪೀಡೆಯನ್ನು ಕೂಡ
ಅವನಿಗೆ ನೆನಪು ಮಾಡಿಕೊಳ್ತಾ ಇದ್ದಾನೆ. ಅಸ್ಯಾ ದೇವ್ಯಾ ಯಥಾರೂಪಂ ಅಂಗಪ್ರತ್ಯಂಗ ಸೌಷ್ಠವಂ ರಾಮಸ್ಯ ಚ ಯಥಾರೂಪಂ ತಸ್ಯೇಯಂ ಅಸಿತೇ ಕ್ಷಣ. ಇಬ್ಬರನ್ನೂ ಚಿಂತನೆ ಮಾಡಿಕೊಂಡು ಹೇಳ್ತಾನೆ, ಯಾವ ವಿಧವಾದ ಅಂಗಸೌಷ್ಠವ ಸೌಂದರ್ಯ ರಾಮನಲ್ಲಿದೆಯೋ ಅದಕ್ಕನುಗುಣವಾದದ್ದೇ ಅಂಗಸೌಷ್ಠವ ಸೌಂದರ್ಯಗಳು ಸೀತೆಯಲ್ಲಿವೆ. ಸೀತೆಯಲ್ಲಿ ಇರುವಂತಹ ಅಂಗಸೌಷ್ಠವಗಳಿಗೆ ಅನುಗುಣವಾದಂಥದ್ದೇ ರಾಮನಲ್ಲಿದೆ. ಈ ರೀತಿ ರೂಪದಲ್ಲಿ ಇಬ್ಬರೂ ಅನ್ಯೋನ್ಯತೆಯಿಂದ ಇರುವವರು, ಅಷ್ಟೂ ಸಮಾನರು. ಗುಣದಿಂದಲೂ ಹೌದು, ರೂಪದಿಂದಲೂ ಹೌದು. ಅಸ್ಯಾ ದೇವ್ಯಾ ಮನಸ್ತಸ್ಮಿನ್ ನ್ಯಸ್ತ ಚಾಸ್ಯಂ ಪ್ರತಿಷ್ಠಿತಂ ತೇನೇಯಂ ಸಚ ಧರ್ಮಾತ್ಮ ಮುಹೂರ್ತಮಪಿ ಜೀವತಿ. ಇಂತಹ ಸೀತೆಯನ್ನು ಕಳಕೊಂಡು ರಾಮ ಬದುಕಿರುವುದು ಹೇಗೆ? ಅಥವಾ ರಾಮನನ್ನು ಕಳೆದುಕೊಂಡು ಸೀತೆ ಬದುಕಿರುವುದಾದರೂ ಹೇಗೆ? ಕಾರಣ ಇಷ್ಟೇ, ಬದುಕಿದ್ದಾರೆ ಅಂದರೆ ಸೀತೆಯ ಮನಸ್ಸೆಲ್ಲವೂ ರಾಮನಲ್ಲಿಯೇ ಇದೆ, ರಾಮನ ಮನಸ್ಸೆಲ್ಲವೂ ಸೀತೆಯಲ್ಲಿಯೇ ಇದೆ. ಅಂದರೆ ಶರೀರತಃ ರಾಮ ಕಾಣದಿದ್ದರೂ ಸೀತೆಯ ಮನಸ್ಸಿನ ತುಂಬ ರಾಮನಿದ್ದ. ಕೊನೆಗೆ ಸೀತೆ ಭೂಗರ್ಭವನ್ನು ಪ್ರವೇಶ ಮಾಡುವ ಸಂದರ್ಭ, ಅವಳು ಏನೂ ಹೇಳುವುದಿಲ್ಲ. ಸೀತೆ ಭೂದೇವಿ ಅವಳನ್ನು ಒಳಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಬಿಟ್ಟ ಕಣ್ಣಿನಿಂದ ರಾಮನನ್ನು ನೋಡ್ತಾ ನೋಡ್ತಾ ಭೂಮಿಯೊಳಗೆ ಇಳಿದೋದ್ಲು ಅಂತ ವರ್ಣನೆ ಬರ್ತದೆ. ರಾಮ ಅವಳ ಮನಸ್ಸಲ್ಲಿ ಎಷ್ಟು ತುಂಬಿದ್ದ ಎನ್ನುವುದಕ್ಕೆ ಅದೊಂದು ನಿದರ್ಶನ. ಅವಳಿಗೇನಿಲ್ಲ, ಇನ್ನು ರಾಮನನ್ನು ಒಂದು ಕ್ಷಣಕಾಲ ನಾನು ನೋಡುವುದು, ಎಷ್ಟು ಸಾಧ್ಯವೋ ಅಷ್ಟು ರಾಮನನ್ನು ನೋಡಬೇಕು ಅಂತ ರಾಮನನ್ನೇ ನೋಡ್ತಾ ಇಳಿದು ಹೋದಳು ಅಂತ ವರ್ಣನೆ ಬರ್ತದೆ. ಅಷ್ಟು ಸೀತೆಯ ಮನಸ್ಸಲ್ಲಿ ರಾಮ ತುಂಬಿದ್ದ. ಆದ್ದರಿಂದ ಅವಳು ಇನ್ನೂ ಪ್ರಾಣವನ್ನು ಉಳಿಸಿಕೊಂಡಿದ್ಲು. ಅದೇ ರೀತಿ ರಾಮ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಾರಣ ರಾಮನ ಮನಸ್ಸಿನಲ್ಲೂ ಸೀತೆಯೇ ಅಷ್ಟು ತುಂಬಿದ್ಲು. ಇಲ್ಲದಿದ್ದರೆ ಮುಂದೆ ಸೀತೆಯನ್ನು ಪರಿತ್ಯಾಗ ಮಾಡಿದ ಮೇಲೆ ಅಶ್ವಮೇಧ ಯಾಗ ಮಾಡೋ ಸಂದರ್ಭದಲ್ಲಿ ಸೀತೆಯ ಪ್ರತಿಕೃತಿಯನ್ನು ಬಳಿಯಲ್ಲಿಟ್ಟುಕೊಂಡು ಯಾಗ ಮಾಡಬೇಕಾದ ಅನಿವಾರ್ಯತೆ ಇರಲಿಲ್ಲ ರಾಮನಿಗೆ. ನನ್ನ ಬಳಿಯಲ್ಲಿ ಇರುವುದಿದ್ದರೂ ಸೀತೆಯೇ ಆಗಬೇಕು, ಮನಸ್ಸಿನಲ್ಲಿ ಹೇಗೂ ಇದ್ದಾಳೆ, ಸಮೀಪದಲ್ಲೊಂದು ಬೇಕಲ್ಲ ಆಕೃತಿ. ಆದ್ದರಿಂದ ಸೀತೆಯ ಪ್ರತಿಕೃತಿಯನ್ನು ಮಾಡಿ ರಾಮ ಯಾಗ ಮಾಡಿದ್ದು. ಹಾಗಾಗಿ ರಾಮನ ಮನಸ್ಸಿನ ತುಂಬ ಸೀತೆ ಇದ್ದಾಳೆ, ಸೀತೆಯ ಮನಸ್ಸಿನ ತುಂಬ ರಾಮ ಇದ್ದಾನೆ. ಆದ್ದರಿಂದಲೇ ಇವರಿಬ್ಬರಿನ್ನೂ ಬದುಕಿದ್ದಾರೆ, ಇಲ್ಲದಿದ್ದರೆ ಇಬ್ಬರೂ ಬದುಕಿರ್ತಿರ್ಲಿಲ್ಲ ಅಂತ ಆಲೋಚನೆ ಮಾಡ್ತಾನೆ. ದುಷ್ಕೃತಂ ಕೃತವಾನ್ ರಾಮೋ ಹೀನೋ ಯದನಯಾ ಪ್ರಭು ಧಾರಯತ್ಯಾತ್ಮನೋ ದೇಹಂ ನ ಶೋಕೇನಾವಸೀದತಿ. ಅವನಿಗೆ ಅನ್ನಿಸ್ತದೆ, ರಾಮ ಎಂತಹ ಕಠೋರವಾದ ಒಂದು ಕಾರ್ಯ ಮಾಡಿದ್ದಾನೆ. ಯಾಕೆಂದರೆ ದುಷ್ಕೃತಂ ಕೃತವಾನ್ ರಾಮ ಅತ್ಯಂತ ದುಷ್ಕರವಾದ ಒಂದು ಕಾರ್ಯವನ್ನೀಗ ಮಾಡ್ತಾ ಇದ್ದಾನೆ. ಏನು ಅಂದರೆ ಅನಯಾ ವಿಹೀನ ಪ್ರಭು, ಇವಳಿಲ್ಲದೆ ರಾಮ ಇನ್ನೂ ದೇಹಧಾರಣೆ ಮಾಡಿದ್ದಾನೆ. ಶೋಕದಿಂದಲೇ ತನ್ನ ಪ್ರಾಣವನ್ನವ ಕಳ್ಕೊಂಡಿಲ್ಲ, ಇನ್ನೂ ಕೂಡ ಬದುಕಿದ್ದಾನೆ ಅಂದರೆ ಅತ್ಯಂತ ಕಠೋರನೇ ಸರಿ. ಒಂದು ಕಾವ್ಯ ಭಾಗದಲ್ಲಿ ಬೇರೆ ಕಡೆಯಲ್ಲಿ ಬರ್ತದೆ, ರಾಮ ಹೇಳ್ತಾನೆ, ಮಳೆಗಾಲ ಬಂತು, ಸೀತೆಯನ್ನು ಕಳ್ಕೊಂಡಿದ್ದಾನೆ, ಮಳೆಗಾಲ ಬಂತು, ಏನೂ ಮಾಡಲಿಕ್ಕಾಗದ ಅಸಹಾಯಕ ಸ್ಥಿತಿಯಲ್ಲಿರುವ ರಾಮ ಹೇಳುವ ಮಾತು, ಕಾಮಂ ಸಂತು ಕಠೋರ ಕಾಮಂ ಸಂತು ದೃಢಂ ಕಠೋರ ಹೃದಯ ರಾಮೋಸ್ಮಿ ಸರ್ವಂ ಸಹೆ. ನಮಗೆ ಹೆಚ್ಚು ಶೋಕವನ್ನುಂಟು ಮಾಡುವಂತಹ ವಾತಾವರಣ, ಮಳೆಗಾಲ ಬಂದಿದೆ, ನಾನು ಕಠೋರ ಹೃದಯಿ, ಹೇಗೋ ಸಹಿಸಿಕೊಳ್ತೇನೆ. ವೈದೇಹೀತು ಕಥಂ ಭವಿಷ್ಯತಿ. ಇಂತಹ ಕ್ಲಿಷ್ಟಕರ ಸನ್ನಿವೇಶದಲ್ಲಿ ಸೀತೆ ನನ್ನನ್ನು ಬಿಟ್ಟು ಹೇಗೆ ಬದುಕಿರ್ತಾಳೆ ಅಂತ ರಾಮನಿಗೆ ಅನ್ನಿಸಿತು. ಸೀತೆ ಇಲ್ಲೇ ಆದರೂ ಪ್ರಾಣ ಕಳ್ಕೊಂಡ್ಲೆ ಅಂತ. ಆಗವ ಹೇಳ್ತಾನೆ, ವೈದೇಹೀತು ಕಥಂ ಭವಿಷ್ಯತಿ ಹಾ ದೇವಿ ಧೀರಾಭವ. ನೀನು ಎಲ್ಲಿದ್ದರೂ ತೊಂದರೆ ಇಲ್ಲ, ದೃಢವಾದ ಮನಸ್ಸಿನಿಂದಿರು, ಧೀರಳಾಗಿರು ಅಂತ ರಾಮ ಇಲ್ಲಿಂದಲೇ ಆಶಂಸನೆ ಮಾಡ್ತಾನೆ ಅಂತ ಕವಿಯೊಬ್ಬ ವರ್ಣನೆ ಮಾಡ್ತಾನೆ. ಅಂತಹ ರಾಮ ಈ ಸೀತೆಯನ್ನು ಕಳಕೊಂಡು ಹೇಗೆ ಬದುಕಿದ್ದ?
ನಿಜವಾಗಿಯೂ ಅತ್ಯಂತ ದುಷ್ಕರವಾದ ಕೆಲಸವೇ ಇದು ಅಂತ ಆಲೋಚನೆ ಮಾಡ್ತಾನೆ. ಏವಂ ಸೀತಾಂ ತದಾ ದೃಷ್ಟ್ವಾ ಹೃಷ್ಟಃ ಪವನ ಸಂಭವ ಜಗಾಮ ಮನಸಾ ರಾಮಂ ಪ್ರಶಂಸ ಚ ತಂ ಪ್ರಭು. ಈ ರೀತಿ ಸೀತೆಯನ್ನು ನೋಡಿದಂತಹ ಹನುಮಂತ ಅತ್ಯಂತ ಸಂತುಷ್ಟನಾದ, ಮನಸ್ಸುಳ್ಳವನಾದ. ದೃಷ್ಟ್ವಾ ಹೃಷ್ಟಃ ಪವನ ಸಂಭವ, ಅತ್ಯಂತ ಸಂತೋಷಕ್ಕೊಳಗಾಗಿ ಜಗಾಮ ಮನಸಾ ರಾಮಂ, ಮನಸ್ಸಿಂದಲೇ ರಾಮನನ್ನು ಧ್ಯಾನಿಸಿದ. ಪ್ರಶಂಸ ಚ ತಂ ಪ್ರಭು, ಮನಸ್ಸಿನಲ್ಲೇ ಆ ಪ್ರಭುವನ್ನು ತುಂಬ ಪ್ರಶಂಸೆ ಮಾಡಿಕೊಂಡ, ಮನಸ್ಸಿನಲ್ಲಿಯೇ ಹೊಗಳಿದ, ಮನಸ್ಸಿನಲ್ಲಿಯೇ ಸ್ತೋತ್ರ ಮಾಡಿದ ಕಾರಣ ಇಂತಹ ಸೀತೆಯನ್ನು ಬಿಟ್ಟು ನೀನು ಇದ್ದಿ ಎನ್ನುವುದೇ ದೊಡ್ಡ ಕಾರಣ. ಆ ರೀತಿ ರಾಮನನ್ನು ತುಂಬ ಪ್ರಶಂಸೆ ಮಾಡ್ತಾನೆ, ಸ್ತೋತ್ರ ಮಾಡ್ತಾನೆ. ಹೀಗೆ ತುಂಬ ಸಂತುಷ್ಟನಾಗಿ ಹನುಮಂತ ಆ ಶಿಂಶಪ ವೃಕ್ಷದಲ್ಲಿ ಕುಳಿತುಕೊಂಡಿದ್ದಾನೆ. ಇಷ್ಟು ಕಥೆಯನ್ನು ನಿರೂಪಣೆ ಮಾಡುವಾಗ ಈ ಕಿಷ್ಕಿಂಧಾಕಾಂಡದಲ್ಲಿ 15ನೇ ಸರ್ಗ ಪೂರ್ಣ ಆಯಿತು. ಮುಂದಿನ 16ನೇ ಸರ್ಗದ ನಂತರದ ಕಥಾಭಾಗವನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ರಾಮನಿಗೂ ಹನುಮಂತನಿಗೂ ವಾಲ್ಮೀಕಿಗಳಿಗೂ ನಮಿಸಿ ನಿಮಗೆಲ್ಲರಿಗೂ ಕೂಡ ನಮನವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ ಅರ್ಪಣಮಸ್ತು.